ಈಗ ನಾವು ಇವತ್ತು ಒಂದು ವಿಶೇಷ ವ್ಯಕ್ತಿ, ವಿಶೇಷ ಜ್ಞಾನ, ವಿಶೇಷ ಅನುಭವ ನಾವು ಪಡೆಯೋಕ್ಕೆ ಪ್ರಯತ್ನ ಮಾಡೋಣ. ಅದು ಪ್ರತ್ಯೇಕವಾಗಿ ನಾವು ಈ ನೈಸರ್ಗಿಕ ಕೃಷಿ, ಆಧ್ಯಾತ್ಮಿಕ ಕೃಷಿ ಅನ್ನೋದು ಏನು ಅನ್ಕೊಂಡಿದೀವೋ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋದಾಗ್ಲಿ, ಇದನ್ನು ನಾವು ಅಭ್ಯಾಸ ಮಾಡೋಕ್ಕೆ, ಪ್ರತಿಯೊಬ್ಬರಿಗೂ ಪ್ರೇರಣೆ ಕೊಡೋಕ್ಕೆ ನಾವು ನಮ್ಮ ಪ್ರಯತ್ನ ಈ ಮಾತಾರ್ ಫೌಂಡೇಶನ್ ಇಂದ ನಡೀತಾ ಇದೆ. ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ತಿನ್ನೋ ಆಹಾರನೇ ಕೆಟ್ಟೋದ್ಮೇಲೆ ಇನ್ನು ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ದೇಹವೇ ಒಂಥರ ವಿಹೀನವಾಗಿ ತಯಾರಾಗಿ ದೇಹ ಶಕ್ತಿ ಮೇಲೆ ದೇಹ ದೃಢವಾಗಿಲ್ಲ ಅಂದ್ರೆ ನಾವು ಏನು ಕೆಲಸ ಮಾಡೋಕ್ಕಾಗತ್ತೆ, ಏನು ಸಾಧಿಸಕ್ ಸಾಧ್ಯವಿದೆ ಈ ಭೂಮಿ ಮೇಲೆ. ಸೊ ಅದಕ್ಕೋಸ್ಕರ ನೀವು ಧ್ಯಾನ ಮಾಡ್ಬೇಕಂದ್ರೂ ದೇಹ ಚೆನ್ನಾಗಿರ್ಬೇಕಲ್ಲ, ಆರೋಗ್ಯವಾಗಿರ್ಬೇಕಲ್ಲ. ದೇಹ ಸದೃಢವಾಗಿಲ್ಲ ಅಂದ್ರೆ ಧ್ಯಾನ ಮಾಡಕ್ ಸಾಧ್ಯವಿದೆಯಾ? ಆಧ್ಯಾತ್ಮಿಕ ಸಾಧನ ಮಾಡಕ್ ಸಾಧ್ಯವಿದೆಯಾ? ಕೂತ್ಕೊಂಡು 3 ತಾಸು ಒಂದು ಬುಕ್ ಓದಬೇಕಂದ್ರೂ ನಿಮ್ ಕೈಲಿ ಆಗಲ್ಲ. ಯಾಕಂದ್ರೆ ದೇಹ ಕೂತ್ಕೊಂತಾ ಇಲ್ಲ, ಶಕ್ತಿ ಇಲ್ಲ, ನಿದ್ದೆ ಬರ್ತಾ ಇದೆ. ಆ, ನಾವು ಉದಾಹರಣೆಗೆ ತಿನ್ನೋ ಆಹಾರದಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ತಿಂದ್ರೆ ಸೊ ತಕ್ಷಣವೇ ಅದು ಶುಗರ್ ಆಗಿ ಅಂದ್ರೆ ಗ್ಲುಕೋಸ್ ಕನ್ವರ್ಟ್ ಆದ ತಕ್ಷಣ ಏನಾಗತ್ತೆ ಹೇಳಿ? ಒಂಥರ ಮಂಪು ತರ ಅಂತಂದ್ರೆ ಆಹಾರ ತಿಂದ್ವಿ, ಸೊ ಇನ್ನೂ ಶಕ್ತಿ ಹೋಗ್ತಾ ಇದೆ, ಶಕ್ತಿ ಹೊಟ್ಟೋಗ್ತಾ ಇದೆ. ಆಹಾರ ತಿಂದ್ರೆ ಶಕ್ತಿ ಬರ್ಬೇಕಲ್ಲ, ಆಹಾರ ತಿಂದ್ರೆ ಶಕ್ತಿ ಹೊಟ್ಟೋಗ್ತಾ ಇದೆ. ಇದು ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ನಾವಿದೀವಿ. ಯಾಕಂದ್ರೆ ಆಹಾರ ಜ್ಞಾನ ಇಲ್ಲ, ಪರಿಸರ ಜ್ಞಾನ ಇಲ್ಲ, ಎಲ್ಲದರಲ್ಲಿ ಒಂಥರ ಕೆಟ್ಟದಾಗಿ ತಯಾರಾಗಿದ್ದೀವಿ. ಮಾನವ ಜಾತಿ ಆ ರೀತಿಯಲ್ಲಿ ತಯಾರಾಗಿದೆ. ಸೊ ಇದು ಜ್ಞಾನ ಹೆಚ್ಚು ಮಾಡ್ಕೊಳ್ಳೋಣ, ಎಲ್ಲರೂ ಜ್ಞಾನ ಹಂಚೋಣ. ಇಂದಿನ ಈ ಅದ್ಭುತ ಕ್ಲಾಸನ್ನು, ಈ ಅದ್ಭುತ ವಿಶೇಷ ಜ್ಞಾನವನ್ನು ನಮ್ಗೆಲ್ಲರಿಗೂ ಆ, ಪ್ರಸಾದಿಸಕ್ಕೆ ಈಗಾಗಲೇ ನಮ್ಮ ನವೀನ್ ಸರ್ ಬಂದಿದ್ದಾರೆ. ನವೀನ್ ಸರ್ಗೆ ನಾವು ಸ್ವಾಗತ ಕೋರೋಣ. ವೆಲ್ಕಮ್ ಸರ್, ನವೀನ್ ಸರ್. ಶುಭೋದಯ ರಂಗನಾಥ್ ಸರ್. ಎಸ್ ಆ, ಸರ್. ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಹಾ, ಕ್ಲಾರಿಟಿ ಇದೆ. ಓಕೆ. ಆ, ಎ- ಆ, ಈ ಈ ತರಗತಿ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಬೆಳಿಗ್ಗೆನೆ ಎದ್ದು ಆ, ತಾಯಿ ಜ್ಞಾನದ ಬಗ್ಗೆ ಮಾತಾಡ್ತಾರೆ. ಆ, ಎಲ್ಲಾರು ಬೆಳಿಗ್ಗೆನೆ ಜ್ಞಾನದಲ್ಲಿ ಮುಳುಗೋಗಿರ್ತೀರ. ಆ ನನ್ಗೂ ಇದನ್ನ ನೋಡಿ ನಾವು ಈ ತರ ಮಾಡ್ತಾ ಇಲ್ವಲ್ಲ ಅನ್ನೋಂತ ಒಂದು ಆ, ಆ, ಮನ್ಸಿಗೆ ಅದು ಕಾಡ್ತಾ ಇದೆ ಇದನ್ನ ನೋಡಾದ್ಮೇಲೆ. ಸೊ ಮುಂದಿನ ದಿನಗಳಲ್ಲಿ ನಾವು ಕೂಡ ಇದರಲ್ಲಿ ತೊಡಸ್ಕೊಂತೀವಿ ಅಂತ ಹೇಳ್ತಾ, ಆ, ನನ್ನ ಹೆಸರು ನವೀನ್ ಅಂತ. ಆ, ನಾನು ಮೂಲ KR ನಗರದ ತಾಲೂಕಿನ ಅಡಗನಹಳ್ಳಿಯವನು, ಮೈಸೂರು ಜಿಲ್ಲೆ. ಇಲ್ಲಿ ಆ, ನಾನು ನನ್ನ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಸೇರಿರ್ತೀನಿ. ಸುಮಾರು ಒಂದು 2004ನೇ ಇಸ್ವಿಯಿಂದ 2017 ಇಸ್ವಿ ತನಕ ನಾನು ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ. ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸರಿ ಸುಮಾರು ಒಂದು 2013-14ರಲ್ಲಿ ನನ್ನ ಸ್ನೇಹಿತರುಗಳೆಲ್ಲ ಅಪಾರ್ಟ್ಮೆಂಟ್ ಈ ರೀತಿ ಖರೀದಿ ಮಾಡ್ತಾ ಇರ್ತಾರೆ ಬೆಂಗಳೂರಿನಲ್ಲಿ ಅಸೆಟ್ ಮಾಡೋ ಇದ್ರಲ್ಲಿ. ಸೊ ನನಗೆ ಆ ಚಿಕ್ಕ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ, ಈ 30-40 ಜಾಗದಲ್ಲಿ ಲಕ್ಷಾಂತರ ರೂಪಾಯಿ, 50-60 ಲಕ್ಷ ರೂಪಾಯಿ ಕೊಡಬೇಕು. ಸೊ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಜಾಗ ತಗೊಳ್ಳೋಣ, ಅಲ್ಲಿ ಏನಾದ್ರು ಮಾಡೋಣ ಅನ್ನೋದು ಒಂದು ಉದ್ದೇಶದಿಂದ ನಮ್ಮ ಹಳ್ಳಿ ಸುತ್ತಮುತ್ತ ಜಾಗನ ಹುಡುಕ್ತಾ ಇರ್ತೀನಿ. ಅವಾಗ ಒಂದ್ 2 ಎಕರೆ 4 ಗುಂಟೆ, ಒಂದು 84 ಗುಂಟೆಗಳಷ್ಟು ಜಾಗನ ತಗೊಂಡು ಅಲ್ಲಿ ಕೃಷಿ ಪ್ರಯಾಣ ಆರಂಭ ಆಗುತ್ತೆ 2014ರಿಂದ. ಮೊದಲಿಗೆ ಎಲ್ಲರೂ ಹೇಗೆ ಅವರ ಭೂಮಿನ ತಯಾರು ಮಾಡ್ತಾರೆ, ಹೇಗೆ ಸೆಕ್ಯೂರ್ ಮಾಡ್ಕೊಂತಾರೆ ಅಂದ್ರೆ ಅದಕ್ಕೆ ಮೊದಲು ಫೆನ್ಸ್ ಹಾಕಂಥದ್ದು, ಅದಕ್ಕೊಂದು ಬೋರ್ವೆಲ್ ಇಡೋಂಥದ್ದು, ಆ ರೀತಿನೇ ನಮ್ಮ ಒಂದು ಕಾರ್ಯ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಕೃಷಿ ಬಗ್ಗೆ ಗಂಧ ಗಾಳಿನೂ ಏನು ಗೊತ್ತಿಲ್ಲ ಅಂತಾರಲ್ಲ, ಆ ರೀತಿ ನಮ್ಗೆ ಕೃಷಿಯ ABCDನೂ ಏನು ತಿಳ್ಕೊಳ್ದೇನೆ ಶುರು ಮಾಡಿದ್ವಿ. ಮೊದಲಿಗೆ ನಮ್ಮ ಹಳ್ಳಿ ಕಟ್ಟೆ ಮೇಲೆ ಕೂತಿರೋರು ಏನಾದ್ರು ಈ ಬೆಳೆನ ಬೆಳೀರಿ ಅಂದ್ರೆ ಅದನ್ನ ಪ್ರಯತ್ನ ಮಾಡೋದು, ಈ ರೀತಿಯಿಂದ ಆರಂಭ ಮಾಡ್ತೀವಿ. ಆಮೇಲೆ ತದನಂತರ ನಮ್ಮ ಕೃಷಿ ಇಲಾಖೆಯವರು ಪರಿಚಯ ಆಗ್ತಾರೆ. ಕೃಷಿ ಇಲಾಖೆಯವರು ಪರಿಚಯ ಆದ ನಂತರ ಹಾಗೆ ತೋಟಗಾರಿಕೆ ಇಲಾಖೆಯವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಈ ರೀತಿ ಎಲ್ಲ ಗೊತ್ತಾಗಿ ನಿಮ್ಮ ಭೂಮಿನಲ್ಲಿ ತೇಗ ಹಾಕಿ, ಸಿಲ್ವರ್ ಹಾಕಿ, ತೆಂಗು ಹಾಕಿ, ಈ ತರ ಸುಮಾರು ಸಲಹೆಗಳು ಬಂದಾದ್ಮೇಲೆ GKVK ನಲ್ಲೂ ಕೂಡ ಸೈಂಟಿಸ್ಟ್ಗಳನ್ನ ಬೆಂಗಳೂರಿನಲ್ಲಿ ಮೀಟ್ ಮಾಡಿ ಅವ್ರು ಹೇಳಿರೋ ತರ ಒಂದ್ ಸ್ವಲ್ಪ ಭೂಮಿಯ ಸುತ್ತ ಒಂದು ಫೆನ್ಸ್ ಅಂತ ಏನ್ ಹೇಳ್ತೀವಿ, ಆ ಫೆನ್ಸ್ ಸುತ್ತ ಒಂದಿಷ್ಟು ಲಾಂಗ್ ಟರ್ಮ್ ಕ್ರಾಪ್ಸ್ಗಳನ್ನ ಹಾಕಂತೀವಿ. ಅದಾದ್ಮೇಲೆ ಒಳಗಡೆ ಏನ್ ಹಾಕ್ಬೇಕು ಅನ್ನೋದು ಏನು ಐಡಿಯಾ ಇರೋದಿಲ್ಲ. ಆ ಆ ಸಮಯದಲ್ಲಿ ನಮ್ಮ ಹಳ್ಳಿನಲ್ಲೇ ಇರ್ತಕ್ಕಂಥವ್ರು ನಮ್ಗೆ ಭೂಮಿನ ತಗೊಳಕ್ಕೆ ಸಪೋರ್ಟ್ ಮಾಡಿದವರು ಕುಮಾರ್ ಅಂತ, ಅವ್ರಿಗೆ ಒಂದು ನೀವೇ ಏನಾದ್ರು ಬೆಳ್ಕಳಿ ಅಂತ ಬಿಟ್ಬಿಟ್ಟಿರ್ತೀವಿ. ಅವರು ಕೂಡ ಬೆಳಿತಾರೆ, ಅದಕ್ಕೂ ಕೂಡ ನಾನೇ ಖರ್ಚು ಮಾಡ್ತೀನಿ, ಅದ್ರಲ್ಲಿ ಏನು ಆದಾಯ ಬರೋದಿಲ್ಲ, ಉಲ್ಟಾ ನಷ್ಟನೇ ಆಗುತ್ತೆ.
ಅದಾದ ನಂತರ ಯಾಕೋ ಇದು ಸರಿಯಾಗೋದಿಲ್ಲ, ಇವ್ರಿಗೇನು ತುಂಬಾ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ನಾನೇ ಅದನ್ನ ಮತ್ತೆ ವಾಪಸ್ ತಗೊಂಡು ಮತ್ತೆ ಆ, ಈರುಳ್ಳಿ ಬೆಳಿತೀನಿ. ಒಂದು ಹೆಚ್ಚು ಕಡಿಮೆ ಒಂದು 10-15 ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ. ಅದನ್ನ ಮಾರಾಟ ಮಾಡೋದಕ್ಕೂ ಕೂಡ ತುಂಬಾ ಸ್ಟ್ರಗಲ್ ಮಾಡಿ 1 ಸಾವಿರ ರೂಪಾಯಿ ಬರುತ್ತೆ. ಆಗ ನಮ್ಮ ತಾಯಿಯಿಂದ ಹಿಡಿದು ನನ್ನ ಸಹಪಾಠಿಗಳಿಂದ ಹಿಡಿದು ಎಲ್ಲರೂ ಗೇಲಿ ಮಾಡ್ತಾರೆ, ಆ, ಇದು ಆ, ನಷ್ಟ ತರುವಂತ ಇದು ಉದ್ದಿಮೆ, ಯಾಕೆ ಕೈ ಹಾಕ್ತೀಯಾ, ಇಷ್ಟೊಂದೆಲ್ಲ ಯಾಕೆ ಶ್ರಮ ಆಗ್ತೀಯಾ ಅನ್ನೋಂಥದ್ದು ಒಂದಿಷ್ಟು ವಿಚಾರಗಳು ಬರುತ್ತೆ. ಅದಾದ ನಂತರ ಇದೆಲ್ಲ ಕಲಿಯೋ ಟೈಮ್ಗೆ ಸರ್ ನೀವು ಈ ಶಾರ್ಟ್ ಟರ್ಮ್ ಕ್ರಾಪ್ಸ್ಗಳು ಬೇಡ, ಯಾವ್ದಾದ್ರು ಲಾಂಗ್ ಟರ್ಮ್ ತೋಟಗಾರಿಕೆ ಬೆಳೆಗಳನ್ನ ಬೆಳೀರಿ ಅಂತ ಒಂದಿಷ್ಟು ಸಲಹೆಗಳು ಬಂದಿರುತ್ತೆ. ಆಮೇಲೆ ಯಾವ್ದು ಬೆಳಿಬೋದು ಅಂತೆಲ್ಲ ಆಲೋಚನೆ ಮಾಡಿದಾಗ ಬಾಳೆ ಬಗ್ಗೆ ಒಬ್ಬರು ಸ್ನೇಹಿತರು ಹೇಳ್ತಾರೆ, ಬಾಳೆ ಹಾಕ್ಬಿಡಿ ನೀವು, ವರ್ಷಕ್ಕೊಂದು ಕಟಾವು ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಅವಾಗ ಬಾಳೆಗೆ ನೀರಿಗೆ ವ್ಯವಸ್ಥೆ ಮಾಡಬೇಕು, ಅದಕ್ಕೆಲ್ಲ ಡ್ರಿಪ್ ಎಲ್ಲ ಹಾಕಿ ಟ್ರೆಂಚ್ ಮಾಡಿ ಎಲ್ಲ ಭೂಮಿಲಿ ಎಲ್ಲ ಕೂರ್ಸಿರ್ತೀವಿ. ಅದೇ ಸಮಯದಲ್ಲಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಿತರೊಬ್ರು ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಬಗ್ಗೆ ಹಾಕಿರ್ತಾರೆ. ಅವ್ರಿಗೂ ಕೂಡ ಬಾಳೆ ಯಾವ ತಳಿ ಹಾಕ್ಬೇಕು ಏನು ಅಂತೆಲ್ಲ ಕೇಳಿ ಎಲ್ಲ ಮಾತಾಡ್ತಿದ್ದಾಗ ಅವ್ರು ಹೇಳ್ತಾರೆ, ನವೀನ್, ಒಂದು ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಅಂತಿದೆ, ಸೊ ನಿಮ್ದು ಒಂದು 84 ಕ್ವಿಂಟಲ್ ಒಂದು 2 ಕ್ವಿಂಟಲ್ನಲ್ಲಿ ರಾಸಾಯನಿಕ ಮುಕ್ತ ಕೃಷಿನ ಯಾಕೆ ನೀವು ಮಾಡಬಾರ್ದು ಅಂತ ಒಂದು ಮಾತು ಹೇಳಿರ್ತಾರೆ. ಆಯ್ತು ಅಂತ ಹೇಳಿ ನಾನು ಅಲ್ಲಿಗೆ ಕೇಳಿಸ್ಕೊಂಡು ಬಿಟ್ಟಿರ್ತೀನಿ, ಅವ್ರ ನಂಬರ್ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಅದಾದ್ಮೇಲೆ ನಾವು ಬಾಳೆ ಎಲ್ಲ ನೆಟ್ಟಿ ಹೋಗಿರ್ತೀನಿ ಬೆಂಗಳೂರಿಗೆ. ನಾನು ಬರೀ ವೀಕೆಂಡ್ಗಳಲ್ಲಿ ಕೃಷಿ ಮಾಡ್ತಾ ಇದ್ದಿದ್ದು. ಶುಕ್ರವಾರ ರಾತ್ರಿ ಬೆಂಗಳೂರಿಂದ ಬರ್ತಾ ಇದ್ದೆ, ಸೋಮವಾರ ಬೆಳಿಗ್ಗೆ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಂಗೆ ಹೋಗ್ಬಿಡ್ತಾ ಇದ್ದೆ. ಸೊ ಆ ರೀತಿ ಶುರು ಮಾಡಿದಾಗ ನನಗೆ 2 ವಾರ ಆದ್ಮೇಲೆ ಬರ್ತೀನಿ, ಬಂದ್ ನೋಡಿದಾಗ ಬಾಳೆ ಅದೊಂದು 3-4 ಎಲೆಗಳು ಏನಿತ್ತು, 1 ಅಡಿ ಗಿಡಗಳು ಏನಿತ್ತು, ಆ ಗಿಡ ಸಂಪೂರ್ಣವಾಗಿ ಈ ಹುಳಗಳು ತಿನ್ಬಿಟ್ಟಿರ್ತವೆ. ಬರೀ ಒಂದು ಸ್ಟೆಮ್ ಅಂದ್ರೆ ಒಂದು ಕಡ್ಡಿ ತರ ನಿಂತಿರುತ್ತೆ. ಅದನ್ನ ನೋಡಿ ತುಂಬಾ ಬೇಸರ ಆಗುತ್ತೆ, ನಾನು ಯಾಕೆ ಈ ತರ ಆಯ್ತು ಅಂತೇಳಿ. ಆಮೇಲೆ ಸಮೀಪದಲ್ಲಿರ್ತಕ್ಕಂಥ ನಮ್ಮ ಕೃಷಿ ಇಲಾಖೆಯವ್ರನ್ನೆಲ್ಲ ಕೇಳಿದಾಗ ಒಂದು ರಾಸಾಯನಿಕನ ಇದಕ್ಕೆ ಸಿಂಪಡಣೆ ಮಾಡಿ ಆ ಹುಳಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ರಾಸಾಯನಿಕ ಸಿಂಪಡಣೆ ಮಾಡ್ಬೇಕು ಅಂತ ಹೇಳಿ ಹೋಗಿ ಔಷಧಿ ಅಂಗಡಿಗೆ ಹೋಗ್ತೀನಿ. ಔಷಧಿ ಅಂಗಡಿಗೆ ಹೋಗಿ ಖರೀದಿ ಮಾಡ್ತೀನಿ ಔಷಧಿನೂ ಕೂಡ. ಅದಾದ್ಮೇಲೆ ಇನ್ನೇನ್ ದುಡ್ಡು ಕೊಟ್ಟು ವಾಪಸ್ ತಗೊಂಡ್ ಬರ್ಬೇಕು ಅನ್ನೋ ಟೈಮಲ್ಲಿ ನಮ್ಮ ಸಂದೀಪ್ ಮಂಜುನಾಥ್ ಅಂತ ಸ್ನೇಹಿತರು ಹೇಳಿದ್ ನೆನಪಾಗುತ್ತೆ, ನೈಸರ್ಗಿಕ ಕೃಷಿ ಯಾಕೆ ನೀವು ಮಾಡಬಾರ್ದು ಅಂತ ಹೇಳಿದ್ದು. ಯಾಕೋ ನನ್ಗೆ ಮನ್ಸಿಗೆ ಆವತ್ತು ಈಗ ಹೆಂಗೆ ಧ್ಯಾನ ಮಾಡ್ತಾ ಇದ್ದಾಗ ನಮ್ಗೆ ಜ್ಞಾನೋದಯ ಆಗುತ್ತೆ ಅಂತ ಹೇಳ್ತೀವಿ, ಆ ರೀತಿ ಜ್ಞಾನೋದಯ ಆಯ್ತು. ನಾನು ಎಜುಕೇಟೆಡ್ ಆಗಿ ನಾನೇ ರಾಸಾಯನಿಕನ ಭೂಮಿಗೆ ಹಾಕಿದ್ರೆ ಅದರಲ್ಲಿ ಆಗ್ತಾ ಇರ್ತಕ್ಕಂಥ ಅಡ್ಡ ಪರಿಣಾಮಗಳಲ್ಲಿ ನಾನು ಅದಕ್ಕೆ ಕಾರಣೀಭೂತನಾಗ್ತೇನೆ. ಬೇಡ, ಇದನ್ನ ನಿಲ್ಸೋಣ, ಅದ್ ಏನಾದ್ರೂ ಬರ್ಲಿ, ಫೇಸ್ ಮಾಡೋಣ ಇದನ್ನ ಅಂತ ಹೇಳಿ ಅವ್ರಿಗೆ ಔಷಧಿನ ವಾಪಸ್ ಕೊಟ್ಟು ಮರಳಿ ಬಂದು ನಮ್ಮ ಸಂದೀಪ್ ಮಂಜುನಾಥ್ ಅವ್ರಿಗೆ ಕರೆ ಮಾಡಿ ಈ ತರ ತೊಂದರೆ ಆಗಿದೆ, ಏನ್ ಮಾಡ್ಬೇಕು ಏನು ಅಂತ ಕೇಳ್ದೆ. ಅವರು ಅಗ್ನಿ ಅಸ್ತ್ರ ಅಂತ ಒಂದು ಬರುತ್ತೆ, ಗೋಮೂತ್ರ ಹಾಗೆ ತಂಬಾಕು ಎಲೆಗಳನ್ನ ಕುದಿಸಿ ರೆಡಿ ಮಾಡುವಂತ ಒಂದು ಅಸ್ತ್ರ. ಅದನ್ನ ಅವ್ರಿಗೆ ಹೇಳಿದಾಗ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಅಂತ ಅಷ್ಟೇ ಗೊತ್ತು. ಸುಭಾಷ್ ಪಾಳೇಕರ್ ಅವ್ರ ಮುಖ ನೋಡಿಲ್ಲ, ಆ ಪದ್ಧತಿ ಗೊತ್ತಿಲ್ಲ, ಅದ್ರದ್ದು ಹಿಂದೆ ಮುಂದೆ ಏನು ಗೊತ್ತಿಲ್ಲ. ಒಂದೇ ಸಂಕಲ್ಪ ಮಾಡಿದ್ದು, ರಾಸಾಯನಿಕ ಮುಕ್ತವಾಗಿ ಮಾಡ್ತೀನಿ. ನಾವು ಎಜುಕೇಟೆಡ್ ಆಗಿ ನಾವು ಒಂದೇನೋ ಇನ್ಕಮ್ ಸೋರ್ಸ್ ಇದ್ದವ್ರು ನಾವು ಇಷ್ಟ ಮಾಡೋರು, ಇನ್ನ ರೈತರು ಅದ್ರ ಮೇಲೆ ಡಿಪೆಂಡ್ ಆಗಿರೋರು ಯಾರ್ಯಾರು ಏನೇನು ಹೇಳಿರ್ತಾರೆ ಅದೆಲ್ಲದನ್ನು ತಂದು ಮದ್ದು ಎಲ್ಲದನ್ನು ಪ್ರಯೋಗ ಮಾಡಿರ್ತಾರೆ. ಸೊ ಇದು ಬೇಡ ಅಂತ ಒಂದು ಸಂಕಲ್ಪ ಮಾಡಿದ್ದು ತುಂಬಾ ಹೆಲ್ಪ್ ಆಗುತ್ತೆ. ಆ ನಮ್ಮ ವಾತಾವರಣದ ವ್ಯತ್ಯಾಸದಿಂದ ಹುಳಗಳು ಹೋಯ್ತೋ ಅಥವಾ ನಾವು ಅಗ್ನಿ ಅಸ್ತ್ರ ಭೂಮಿಗೆ ಆ ಗಿಡಗಳಿಗೆ ಪ್ರಯೋಗ ಮಾಡಿದ್ರಿಂದ ಹೋಯ್ತೋ ಗೊತ್ತಿಲ್ಲ, 1 ವಾರದಲ್ಲಿ ಎಲ್ಲ ಹುಳಗಳು ಹೋಗಿ ಎಲೆಗಳು ಚಿಗುರ್ತಾ ಬರುತ್ತೆ. ಸೊ ಅವಾಗ ನನ್ಗನ್ಸ್ತು, 2 ಕ್ವಿಂಟೆನಲ್ಲಿ ಹೇಳಿದ್ರು ಸಂದೀಪ್ ಅವರು, ಬಟ್ ನಾನು 84 ಕ್ವಿಂಟೆಗೂ ಕೂಡ ಇದನ್ನ ಅಪ್ಲೈ ಮಾಡ್ತೀನಿ ಅಂತ ಹೇಳಿ ಸೊ ಕಂಪ್ಲೀಟ್ ಭೂಮಿನ ಅವತ್ತಿಂದ 2016ರಿಂದ ರಾಸಾಯನಿಕ ಮುಕ್ತವಾಗಿ ಇಟ್ಕೊಂಡಿದೀವಿ. ಇವತ್ತು ಕೂಡ ನಮ್ಮ ಭೂಮಿನಲ್ಲಿ ಎಲ್ಲೂ ಕೂಡ ಒಂದು ಕಾಳು ರಾಸಾಯನಿಕ ಇಲ್ಲ. ಸೊ ಆ ರೀತಿ ಶುರು ಮಾಡಿದ್ದು 2 ವರ್ಷ ಸತತವಾಗಿ ನಷ್ಟದಲ್ಲೇ ಇದ್ದ ನಮ್ಮ ಕೃಷಿ ಬದುಕು. ಮೊದಲನೇ ವರ್ಷ ಬಾಳೆ ತುಂಬಾ ಚೆನ್ನಾಗಿ ಬರುತ್ತೆ. ಬರೀ ನಾನು ಇವತ್ತು ಹಳ್ಳಿಗಳಲ್ಲಿ ಹೇಗಾಗಿದೆ ಅಂದ್ರೆ, ಬಹಳಷ್ಟು ಜನಕ್ಕೆ ಹಳ್ಳಿಯಿಂದ ಬಂದಿರ್ಬೋದು, ಬಟ್ ಇವತ್ತಿನ ಪ್ರಸ್ತುತ ಹೆಂಗಿದೆ ಅಂದ್ರೆ ರಾಸಾಯನಿಕ ಇಲ್ದೇನೆ ಕೃಷಿನೇ ಇಲ್ಲ, ಅಥವಾ ಏನೋ ತುಂಬಾ ಸುಲಭ ಮಾಡ್ಕೋಬೇಕು ಕೆಲಸ ಅನ್ನೋಂತ ಮನಸ್ಥಿತಿನಲ್ಲಿ ಇದ್ದವ್ರಿಗೆ ನಮ್ಮಲ್ಲಿ ಕೆಲಸ ಮಾಡೋಂಥವ್ರು ಮಾದೇವಣ್ಣ ಅಂತಿದ್ರು, ಅವ್ರಿಗೆ ಜೀವಾಮೃತನ ತಯಾರು ಮಾಡಿ ಹೊಡೀರಿ ಅಂತಂದ್ರೆ ಹಿಂದೆ ಮುಂದೆ ಮಾಡ್ತಿದ್ದವ್ರು ಜೀವಾಮೃತ ಪ್ರಯೋಗ ಮಾಡಾದ್ಮೇಲೆ ನನ್ನ ಫೋರ್ಸ್ಗೆ ಆ ಗಿಡಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನೋಡಿ ಅವರು ಯಾವತ್ತೂ ಪ್ರಶ್ನೆನೇ ಕೇಳಿಲ್ಲ, ಇಲ್ಲಿ ತನಕನು ಕೇಳ್ತಾ ಇಲ್ಲ ನಮ್ಗೆ. ಸೊ ಆ ರೀತಿ ತುಂಬಾ ಬದಲಾವಣೆಯಾಗಿ ರಾಸಾಯನಿಕ ಮುಕ್ತವಾಗಿ ನಾವು ಬಾಳೆನ ಬೆಳೆದ್ವಿ.
ಅವತ್ತು ಆಮ್, ಆ ಸಮಯದಲ್ಲಿ 73 ರೂಪಾಯಿ ಒಂದು ಕಿಲೋಗೆ ಸಿಕ್ತು. 2017 ನಾನು ಹೇಳ್ತಾ ಇದ್ದೀನಿ. 73 ರೂಪಾಯಿ ಕಿಲೋ ಒಂದು ರೈತನಿಗೆ 1 ಕೆಜಿ ಬಾಳೆ ಅಂತಂದ್ರೆ ಆ ಟೈಮಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಪ್ರೈಸ್ ಅದು. ಸೊ ನಮ್ಗೆ ನಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನ ತೆಗೆದು ಸುಮಾರು 1 ಲಕ್ಷ ರೂಪಾಯಿ ಅಷ್ಟು ಉಳಿಯುತ್ತೆ. ಆ 1 ಲಕ್ಷ ರೂಪಾಯಿ ನಾವು ಜೀವನದಲ್ಲಿ ಎಷ್ಟೋ ಸರ್ತಿ ದುಡ್ಡನ್ನ ನೋಡಿದೀವಿ, ಅದಕ್ಕಿಂತ ಹೆಚ್ಚು ದುಡ್ಡು ಅದೊಂಥರ ಆ, ಏನೋ ಒಂದು ಖುಷಿ ಕೊಟ್ಟಿದ್ದು. ಅಲ್ಲಿ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಅನುಭವನ ಹಂಚ್ಕೊಳಕ್ಕೂ ಆಗಲ್ಲ, ಅದು ಅನುಭವಿಸ್ಬೇಕು ಅಂತಾರಲ್ಲ ಆ ರೀತಿ. ಸೊ ಈ ರೀತಿ 2-3 ವರ್ಷಗಳ ಕಾಲ ಬಾಳೆನೆ ಕಂಟಿನ್ಯೂ ಮಾಡ್ತೀವಿ. ಅದಾದ್ಮೇಲೆ ನಾನು ಬಾಳೆನ ಮಾರ್ತಾ ಇದ್ದೀನಿ, ಅದರಿಂದ ಒಂದ್ ಸ್ವಲ್ಪ ಆದಾಯ ಏನ್ ಬರ್ತಾ ಇದೆ, ಅದರಿಂದ ಬೇರೆ 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 ಆ, ಕಚ್ಚಾ ಸಾಮಗ್ರಿಗಳನ್ನ ಬೇರೆ ಕಡೆಯಿಂದ ತರ್ತಾ ಇದ್ದೀನಿ. ಅದು ಕೂಡ ರಾಸಾಯನಿಕ ಮುಕ್ತವಾಗಿ ಹೇಗಿರುತ್ತೆ ಅನ್ನೋಂಥದ್ರ ಬಗ್ಗೆ ನನಗೆ ಗ್ಯಾರಂಟಿ ಇರಲಿಲ್ಲ. ಸೊ ಹಾಗಾಗಿ ನಾನು ಏನಂತ ವಿಚಾರ ಮಾಡಿದೆ, ಸಮಗ್ರ ಕೃಷಿ ಮಾಡೋಣ, ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಹಣ್ಣು ಹಂಪಲುಗಳು, ದವಸ ಧಾನ್ಯಗಳು, ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸ್ಪೈಸಸ್ಗಳು ನಮ್ಮ ಭೂಮಿನಲ್ಲೇ ಬೆಳ್ಕೊಳ್ಳೋ ಒಂದು ಪುಟ್ಟ ಪ್ರಯತ್ನ ಮಾಡೋಣ ಅಂತ ಹೇಳಿ ಆ ಬಾಳೆನ ಒಂದೊಂದೇ ಸ್ವಲ್ಪ ಕಡಿಮೆ ಮಾಡ್ತಾ ನಮ್ಮ ಭೂಮಿನ 5 ಭಾಗಗಳಾಗಿ ವಿಂಗಡಿಸ್ಕೊಂತೀವಿ. ಅಷ್ಟ್ರಲ್ಲಾಗ್ಲೇ ನಮ್ಗೆ ನನ್ನ ಬಾಸ್, ನಮ್ಮ ಹಳೆ ಕಂಪ್ನಿನಲ್ಲಿ ಬಾಸು ಮತ್ತೆ ಇನ್ನೊಬ್ರು ಒಂದಿಷ್ಟು ಬೇರೆ ಬೇರೆ ರೀತಿ ಆಲೋಚನೆ ಮಾಡ್ತಾ ಇದ್ವಿ. ಅಂದ್ರೆ ಉದಾಹರಣೆಗೆ ಆ ಸಮಯದಲ್ಲಿ 2017-18ರಲ್ಲಿ ತುಂಬಾ ರೈತರ ಆತ್ಮಹತ್ಯೆಗಳು ನಡೀತಾ ಇತ್ತು. ಆ ಆತ್ಮಹತ್ಯೆಗೆ ನಾವೇನಾದ್ರೂ ಪರಿಹಾರ ಮಾಡ್ಬೋದಾ ಅನ್ನೋಂಥದ್ದು ಒಂದಿಷ್ಟು ತಲೆಯಲ್ಲಿ ಆಲೋಚನೆ ಓಡ್ತಾ ಇತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ವೀಕೆಂಡ್ಸ್ಗಳಲ್ಲಿ ನಾನು, ಮಹೇಶ್, ಯೋಗೇಶ್ 3 ಜನ ಬೇರೆ ಬೇರೆ ತೋಟಗಳಿಗೆ ಹೋಗೋದು, ಅಲ್ಲಿ ಏನೋ ಒಂದು ವಿಶೇಷವಾಗಿ ಮಾಡಿದಾರೆ ಅಂದ್ರೆ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಂಥದ್ದು. ಈ ತರ ಹೆಂಗೆ ಅಂದ್ರೆ ವೀಕೆಂಡ್ಗಳಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು, ವೀಕ್ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಅದೇ ಕೆಲಸದ ಒತ್ತಡದಲ್ಲೆಲ್ಲ ಮರ್ತೋಗ್ತಾ ಇತ್ತು. ಸೊ ಈ ರೀತಿ ಮಾಡಿದ್ರೆ ಆಗಲ್ಲ. ನಾವು ಇವತ್ತು ಇದೀವಿ. ಸತ್ಯ ಏನಪ್ಪಾ ಅಂದ್ರೆ ಒಂದಲ್ಲ ಒಂದಿನ ಈ ಭೂಮಿನ ಬಿಟ್ಟು ಹೋಗ್ಲೇಬೇಕು. ಸೊ ನಾವು ಏನಾದ್ರೂ ಮಾಡೋಣ, ಇವತ್ತು ಮತ್ತೆ ನಾವು ಸಾಯೋದ್ರ ಮಧ್ಯೆ ಏನಾದ್ರೂ ಒಂದು ಮಾಡೋಣ. ಅದರಿಂದ ನಮ್ಮ ಜೀವನಾಂಶ ಆಗ್ಬೇಕು, ಮತ್ತೆ ಅದ್ರ ಜೊತೆಗೆ ಸಮಾಜಕ್ಕೂ ಒಂದು ಒಳ್ಳೆ ಆ ಆ, ಒಳಿತಾಗ್ಬೇಕು ಅನ್ನೋಂಥ ವಿಚಾರದಲ್ಲಿ ಯೋಚನೆ ಮಾಡ್ತಾ 2017-18ರಲ್ಲಿ ನಾವು ಒಂದು ಏಕಾಏಕಿ ನಮ್ಮ ಕೆಲಸನ ರಿಸೈನ್ ಮಾಡ್ತೀವಿ. ರಿಸೈನ್ ಮಾಡಿ ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಮನೇಲೆಲ್ಲಾರು ತುಂಬಾ ಒತ್ತಡ ಇತ್ತು, ಯಾಕೆ ಕೆಲಸ ಬಿಡ್ತಿದ್ದೀರಾ ಅಂತ. ಆ ನಮ್ಗೊಂದು 1 ವರ್ಷ ನಾವು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಾವು ಇದನ್ನ ಏನಾದ್ರೂ ಒಂದು ಅಚೀವ್ ಮಾಡೋದಕ್ಕೆ ಹೊರಡ್ತಾ ಇದೀವಿ. 1 ವರ್ಷ ನಮ್ಗೆ ಸಮಯ ಕೊಡಿ. ಈ ಸಮಯದಲ್ಲಿ ನಾವ್ ಏನಾದ್ರು ಅಚೀವ್ ಮಾಡ್ಲಿಲ್ಲ ಅಂದ್ರೆ ನಮ್ಗೇನ್ ಕೆಲಸದಲ್ಲಿ ಆಚೆ ದಬ್ಬದವ್ರಲ್ಲ ಅವರೇ, ನಾವೇ ಇಚ್ಛೆ ಪಟ್ಟು ಹೋಗ್ತಾ ಇರೋದು ಅಂತ ಹೇಳಿ ಬಿಟ್ಬಿಟ್ವಿ. ಕೆಲಸ ಬಿಟ್ಟು ನಾವು ಉತ್ತರ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳ್ನಾಡು ಈ ಕಡೆ ಭಾಗದಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತೀವಿ. ಸುತ್ತಾಡ್ಕೊಂಡು ಬಂದು ಒಂದ್ ಕಡೆ ಕಾಫಿ ಡೇನಲ್ಲಿ ಕೂತ್ಕೊಂಡು ಏನೇನೆಲ್ಲ ನೋಡಿದ್ವಿ, ಅಲ್ಲಿ ಏನು ನಾವು ಮುಂದಿನ ಜೀವನದಲ್ಲಿ ಏನ್ ಮಾಡ್ಬೋದು ಅನ್ನೋಂಥದ್ನ ಪಟ್ಟಿ ಮಾಡಿದಾಗ ಹಣ್ಣು ಹಂಪಲಗಳು ಬರುತ್ತೆ, ದವಸ ಧಾನ್ಯಗಳು ಬರುತ್ತೆ, ಅಕ್ಕಿ ಬರುತ್ತೆ, ಸಿರಿಧಾನ್ಯ ಬರುತ್ತೆ, ತುಂಬಾ ಪದಾರ್ಥ, ಒಂದು 17-18 ಪದಾರ್ಥಗಳ ಪಟ್ಟಿನ ಮಾಡ್ತೀವಿ. ಆ ಪಟ್ಟಿನಲ್ಲಿ ಒಂದು ವಿಶೇಷವಾಗಿ ಕಾಣಿಸಿದ ಏನಂದ್ರೆ, ನಾವು ಆ ಜರ್ನಿನ ಮುಗಿಸ್ಕೊಂಡು ಬರ್ಬೇಕಿದ್ರೆ 2 ತುಂಬಾ ಇಂಪಾರ್ಟೆಂಟ್ ಲೈವ್ ಆಗಿ ನೋಡಿದ್ದು. ಕೃಷಿ ಬಿಟ್ಟು ಕೃಷಿ ಮೌಲ್ಯವರ್ಧನೆಯಲ್ಲಿ ಅಡಿಗೆ ಎಣ್ಣೆಗಳನ್ನ ತೆಗೆಯೋದು ಗಾಣಕ್ಕೂ ಕೂಡ ವಿಸಿಟ್ ಮಾಡಿರ್ತೀವಿ. ಆ ಗಾಣದಲ್ಲಿ ಇಂಗ್ಲೇಶ್ವರ ಅಂತ ಊರು, ಬಸವಣ್ಣ ಅವರು ಹುಟ್ಟಿದ್ದ ಊರು. ಅಲ್ಲಿ ಹೋಗಿ ನೋಡಿದಾಗ ಅವರೊಂದು 3 kg ಕಡಲೆಕಾಯಿ ಹಾಕಿದ್ರೆ 1 ಲೀಟರ್ ಎಣ್ಣೆ ಬಂದಿರುತ್ತೆ. ಅವತ್ತೊಂದು ಬೆಲೆಗಳ ಎಲ್ಲದನ್ನು ನಾವು ನೋಡ್ಕೊಂಡು ಒಂದು ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದಿರ್ತೀವಿ. ಅದಕ್ಕೆ ಮೆಕ್ಯಾನೈಸೇಷನ್ ಅಂದ್ರೆ ಅದು ಮೆಷಿನರಿ ಪವರ್ ಕಾಸ್ಟ್ ಬರ್ಬೋದು, ಅಥವಾ ಅಲ್ಲಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾನೆ, ಆ ಮನುಷ್ಯಂದು ಒಂದು ಲೇಬರ್ ಅಂತ ಏನ್ ಹೇಳ್ತೀವಿ, ಆ ಲೇಬರ್ ಕಾಸ್ಟ್ ಇರ್ಬೋದು. ಮತ್ತೆ ಎಣ್ಣೆ ತೆಗೆದಿದ್ನ ಒಂದು ಒಳ್ಳೆ ಪ್ಯಾಕಿಂಗ್ ಮಾಡಬೇಕು, ಪ್ಯಾಕಿಂಗ್ ಮಾಡಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸ್ಬೇಕು. ಅಲ್ಲಿ ತನಕ ಎಲ್ಲ ಕಾಸ್ಟೇನೆ, ಅದೆಲ್ಲ ಲೆಕ್ಕ ಮಾಡ್ಕೊಂಡು ಬಂದಿರ್ತೀವಿ. ಮತ್ತೆ ನಾವು ಜರ್ನಿನ ಕೊನೆ ಮಾಡ್ತಾ ಕನಕಗಿರಿ ತಾಲೂಕಿನಲ್ಲಿ ಒಂದು ದಾಳಿಂಬೆ ತೋಟ ನೋಡಿರ್ತೀವಿ. ನೈಸರ್ಗಿಕವಾಗಿ ದಾಳಿಂಬೆನ ಬೆಳೆದಿರ್ತಾರೆ. ಮತ್ತೆ ಅದರಿಂದ ಆಚೆ ಬರ್ತಾ ಒಂದು ಗೋಡನ್ ನೋಡ್ತೀವಿ. ಆ ಗೋಡನ್ ಅಲ್ಲಿ ಒಂದು ಭಾಗದಲ್ಲಿ ಸುಮಾರು ಈಗೇನು ನಾವು ಸಿಮೆಂಟ್ ಡ್ರಮ್ ಅಂತ ಹೇಳ್ತಿದ್ವಿ, ಆತರ ದೊಡ್ಡ ದೊಡ್ಡ ಡ್ರಮ್ಗಳು, ಬ್ಯಾರಲ್ಗಳು ಆ ಕಡೆ ಇರ್ತದೆ. ಒಂದ್ ಕಡೆ ಒಂದಿಷ್ಟು ಕಡೆ ಪ್ಯಾಕಿಂಗ್ ನಡೀತಾ ಇರ್ತದೆ, ಪ್ಯಾಕಿಂಗ್ ಕೆಲಸ. ಆ ಪ್ಯಾಕಿಂಗ್ ನಲ್ಲಿ ಯಾವ್ದಾವ್ದು ಪ್ರತಿಷ್ಠಿತ ಕಂಪ್ನಿಗಳಿದೆ ಅದ್ರದ್ದು ಲೇಬಲ್ಗಳೆಲ್ಲ ಪೇಸ್ಟ್ ಆಗ್ತಾ ಇರುತ್ತೆ. ಸರ್ ಇದೇನು ಅಂತ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ದು, ಹೌದು ನಾವು ಇದೊಂದು ಉದ್ದಿಮೆ ಇದೆ ನಮ್ದು, ಬನ್ನಿ ಇಲ್ಲಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಈ ಎಲ್ಲ ಎಣ್ಣೆಗಳು
ನಾವು ಮಾರಾಟ ಮಾಡ್ತೀವಿ, ಇದನ್ನ ಪ್ಯಾಕಿಂಗ್ ಮಾಡಿ. ಈ ಎಣ್ಣೆಗಳೆಲ್ಲ ಮಾರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಒಂದೇ ಒಂದು ಅಲ್ಲಿ ನಮ್ಗೆ ತುಂಬಾ ಒಂದು ವಿಶೇಷವಾಗಿ ಅನ್ಸಿದ್ದು, ಆ, ಈ ಎಣ್ಣೆಗಳನ್ನ ನಾವು ಮನೆಗೆ ಬಳಸಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಇದು ನಾವು ತಯಾರಿಸೋದು ಕಷ್ಟಪಟ್ಟು ಮಾಡೋದು ನಮ್ಮ ಮನೆಗೆ ಅಲ್ವಾ ಫಸ್ಟ್ ಅಂತ ಯೋಚನೆ ಮಾಡಿದಾಗ, ಇಲ್ಲ ಇದು ನಮ್ಮ ಮನೆಗೆ ಬಳಸಲ್ಲ, ನಾವು ಬೇರೆದು ಗಾಣದ ಎಣ್ಣೆಗಳು ತಗೊಂಡ್ ಬಂದಿರ್ತೀವಿ ಅಂತ ಹೇಳಿರ್ತಾರೆ. ಇದು ಒಂದು ಕಡೆ ನಮ್ಮ ಮನಸ್ಸಲ್ಲಿ ಉಳಿದಿತ್ತು ಆ ಜರ್ನಿ ಮುಗಿಸ್ಕೊಂಡು ಬಂದು ಪಟ್ಟಿ ಮಾಡಿದಾಗ. ಆಮೇಲೆ ನಮ್ಮ ಸುತ್ತಮುತ್ತ ಕಿರಾಣಿ ಅಂಗಡಿನಲ್ಲಿ ಅವತ್ತು 65 ರಿಂದ 70 ರೂಪಾಯಿಗೆ 1 ಲೀಟರ್ ಎಣ್ಣೆ ಸಿಗ್ತಾ ಇರುತ್ತೆ, ರಿಫೈಂಡ್ ಆಯಿಲ್ಗಳು. ಮತ್ತೆ ಅಲ್ಲಿ ಇಂಗ್ಲೇಶ್ವರದಲ್ಲಿ ಭೀಮರಾವ್ ಅವರು ಎಣ್ಣೆ ತೆಗೆದಿದ್ನ ನೋಡಿದ್ವಿ. ಅವರು ಅಲ್ಲಿ ಲೆಕ್ಕಾಚಾರಗಳು ಮತ್ತೆ ಇಲ್ಲಿ ಸಿಗ್ತಾ ಇರತಕ್ಕಂತ ಎಣ್ಣೆಗಳು ಎಲ್ಲೋ ಕಾಸ್ಟ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ, ಎಲ್ಲ 3-4 ಪಟ್ಟು ಅವ್ರು ಹೇಳೋದ್ರ ಪ್ರಕಾರ ಜಾಸ್ತಿ ಇದೆ. ಇಲ್ಲಿ ಈ ಕಾಸ್ಟ್ 60-70 ರೂಪಾಯಿಗೆ ಸಿಗ್ತಾ ಇದೆ, ಇದು ಹೇಗಿದೆ ಅಂತ ಹೇಳಿ ನಮ್ಗೆ ಸ್ವಲ್ಪ ಸಂಶಯ ಬರುತ್ತೆ. ಈ ಎಣ್ಣೆಗಳಲ್ಲಿ ಏನೋ ತುಂಬಾ ಡಿಫ್ರೆನ್ಸ್ ಇದೆಯಲ್ಲಪ್ಪ ಈ ಕಾಸ್ಟ್. ಒಂದೊಂದು ಒಂದು 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 10 ರೂಪಾಯಿ 20 ರೂಪಾಯಿ ಅಂದ್ರೆ ಏನೋ ಇದ್ ಮಾಡೋದು, 4 ಪಟ್ಟು ಜಾಸ್ತಿ ಬರ್ತಾ ಇದೆ. ಅಲ್ಲಿ 3 kg ಕಡಲೆಕಾಯಿ ಬೀಜ, ಅವತ್ತಿನ ಕಡಲೆಕಾಯಿ ಬೀಜದ ಲೆಕ್ಕ ಹಾಕಿದ್ರೆ 90 ರೂಪಾಯಿ 1 kg. 3 kg ಅಂದ್ರೆ ಸುಮಾರು ಒಂದು 270 280. ಅದಾದ್ಮೇಲೆ ಅವನು ಮಷಿನರಿ ಕಾಸ್ಟ್ ಒಂದು ಎಲ್ಲ ಸೇರ್ಕೊಂಡು ಒಂದು 300-350 ರೂಪಾಯಿ ಕಡಿಮೆ ಬಂತು ಅಂದ್ರೆ ಎಣ್ಣೆ ಏನೋ ವ್ಯತ್ಯಾಸ ಇದೆ ಅಂತ. ಸೊ ಎಣ್ಣೆ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಕ್ ಶುರು ಮಾಡೋದು ಯಾವತ್ತಿಂದ ಕೂತ್ಕೊಂಡು. ಆಮೇಲೆ ನಮಗೆ ಫಿಗರ್ ಔಟ್ ಆಯ್ತು, ಒಂದಿಷ್ಟು ಲಿಟ್ರೇಚರ್ಗಳು, ಒಂದಿಷ್ಟು ಪೇಪರ್ಸ್ಗಳು ಪ್ರೆಸೆಂಟ್ ಆಗಿದ್ದನ್ನೆಲ್ಲ ನೋಡಿ, ಆಮೇಲೆ ಡಾಕ್ಟರ್ BM ಹೆಗಡೆ ಅವರ ವಿಡಿಯೋಗಳನ್ನ ನೋಡ್ತಾ, ಮತ್ತೆ ನಮ್ಮ ಡಾಕ್ಟರ್ ಖಾದರ್ ಅವರ ವಿಡಿಯೋಗಳನ್ನ ನೋಡ್ತಾ ನಮ್ಗನ್ಸ್ತು ಎಣ್ಣೆಗಳಲ್ಲಿ ತುಂಬಾ ಮೋಸ ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸೋಣ ಅಂತ ಹೇಳಿ ಎಣ್ಣೆನ ಒಂದು ಸಬ್ಜೆಕ್ಟ್ ಆಗಿ ತೆಗೆದುಕೊಂಡ್ವಿ. ಎಣ್ಣೆನ ಸಬ್ಜೆಕ್ಟ್ ಆಗಿ ತಗೊಂಡಾಗ ಭಾರತದಲ್ಲಿ ಯಾವ್ಯಾವ ಎಣ್ಣೆಗಳು ದೊರೆಯುತ್ತೆ, ಯಾವ್ಯಾವೆಲ್ಲ ಪದ್ಧತಿಗಳಲ್ಲಿ ತೆಗಿತಾರೆ ಅಂತೆಲ್ಲ ನಾವು ಹುಡ್ಕೊಂಡು ಹೋದಾಗ ನಮ್ಗೆ ಗೊತ್ತಾಗಿದ್ದು ರಿಫೈನರಿ ಪ್ರೋಸೆಸ್ ಅಥವಾ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಇನ್ನು ಸ್ವಲ್ಪ ಹಿಂದೆ ಹೋದ್ರೆ ಮೆಕ್ಯಾನಿಕಲ್ ಪ್ರೆಸ್ಸಿಂಗ್, ಫಾರ್ ಎಕ್ಸಾಂಪಲ್ ಹೈಡ್ರಾಲಿಕ್ ಪ್ರೆಸ್ಸಿಂಗ್, ವುಡನ್ ರೋಟರಿ, ಮೆಟಲ್ ರೋಟರಿ, ಆ ರೀತಿ. ಇನ್ನು ಸ್ವಲ್ಪ ಹಿಂದೆ ಹೋಯ್ತು ಹೋದ್ರೆ ಸ್ಕ್ರೂ ಪ್ರೆಸ್ಸಿಂಗು, ಈ ತರದ್ದೆಲ್ಲ ಬಂತು. ಅದ್ರನ್ನ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದ್ರೆ 1902ರಲ್ಲಿ ಭಾರತಕ್ಕೆ ವಿದ್ಯುತ್ ಬಂದಿದ್ದು. ಅದಕ್ಕಿಂತ ಮುಂಚೆ ಕೂಡ ಎಣ್ಣೆ ಉತ್ಪಾದನೆ ಆಗ್ತಿತ್ತಲ್ಲ, ಎಲ್ಲಾರ ಮನೇಲಿ ಒಗ್ಗರಣೆ ಆಗ್ತಿತ್ತಲ್ಲ, ಎಲ್ಲಾರ ಮನೆ ಅಡಿಗೆ ತಯಾರಾಗ್ತಿತ್ತಲ್ಲ ಅಂತ ನೋಡ್ಕೊಂಡು ಹೋದಾಗ ಯಾವ ಪದ್ಧತಿ ಅಂದಾಗ ಎತ್ತಿನ ಗಾಣದಲ್ಲಿ ಅಡಿಗೆ ಎಣ್ಣೆಗಳನ್ನ ತೆಗಿತಾ ಇದ್ರು ಆ ಕಾಲದಲ್ಲಿ ಅಂತ. ಆ ಎತ್ತಿನ ಗಾಣದ ಜಾಡನ್ನ ಹುಡುಕೊಂಡು ಹೋದಾಗ ಇದು ಒಂದು ಪರಿಸರ ಸ್ನೇಹಿ, ಹಳ್ಳಿಗಳಲ್ಲೇ ಒಂದು ಉದ್ಯಮ ತಂದ್ಕೊಡುವಂತ ಗುಡಿ ಕೈಗಾರಿಕೆ, ಈ ರೀತಿ ಎಲ್ಲ ಒಂದಿಷ್ಟು ವಿಚಾರಗಳು ಗೊತ್ತಾಗಿ ಈ ಎತ್ತಿನಗಾಣನ ಬಗ್ಗೆ ನಮ್ಗೆ ಆಸಕ್ತಿ ಮೂಡಿಸ್ತು. ಯಾಕಂದ್ರೆ ನಾವು ಕೆಲಸ ಬಿಟ್ಟಾಗ ಅನ್ಕೊಂಡಿದ್ ಪರ್ಪಸ್ ಅಲ್ಲಿ ಒಂದು ಸಮಾಜಕ್ಕೂ ಒಳ್ಳೇದಾಗ್ಬೇಕು, ನಮ್ಗೂ ಒಳ್ಳೇದಾಗ್ಬೇಕು, ಪರಿಸರಕ್ಕೂ ಹಾನಿ ಆಗ್ಬಾರ್ದು ಅನ್ನೋಂಥದ್ದು. ಸೊ ಈಗ ಈ 3 ಉದ್ದೇಶ ಇದ್ರಲ್ಲಿ ಪೂರೈಸುತ್ತಲ್ಲ ಅಂತ ಹೇಳಿ ಎತ್ತಿನ ಗಾಣಗಳನ್ನ ನಾವು ಅದರಲ್ಲಿ ಅಡಿಗೆ ಎಣ್ಣೆಗಳನ್ನ ತೆಗಿಯೋಣ, ಅದನ್ನ ಜನಗಳಿಗೆ ಒದಗಿಸೋಣ ಅಂತ ನಮ್ಮ ಸುತ್ತಮುತ್ತ ಎಲ್ಲ ಹುಡುಕಿದ್ರೆ ಎತ್ತಿನ ಗಾಣಗಳು ಮಾಡ್ತಾ ಇದ್ರು, ಈ ಹಳ್ಳಿನಲ್ಲಿ ಮಾಡ್ತಾ ಇದ್ರು, ಆ ಹಳ್ಳಿನಲ್ಲಿ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಿದ್ ಬಿಟ್ರೆ ಎಲ್ಲೋದ್ರೂ ಆ ಎತ್ತಿನ ಗಾಣಗಳೇ ನಮ್ಗೆ ನೋಡಕ್ ಸಿಗ್ತಾ ಇರ್ಲಿಲ್ಲ. ಈಗ ಬರೀ ಇಮ್ಯಾಜಿನೇಷನ್ ಅಷ್ಟೇ ಅಲ್ವಾ ನಮ್ಗೆ ಇರ್ತಾ ಇದ್ದಿದ್ದು. ಆಮೇಲೆ ನಾವು ಇನ್ನೂ ಸ್ವಲ್ಪ ಆ ಪಕ್ಕದಲ್ಲಿ ನೆರೆಯ ಆಂಧ್ರದಲ್ಲಿ ಒಬ್ರು ಯಾರೋ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಅಲ್ಲಿಗೆ ಹುಡ್ಕೊಂಡು ಹೋದ್ವಿ, ತಿರುಪತಿ ಹತ್ರ. ಅಲ್ಲಿ ಹೋಗಿ ಹುಡ್ಕೊಂಡ್ ಬಂದು ಅವರು ಗಾಣಗಳನ್ನ ಮಾಡ್ತಾ ಇದ್ದಿದ್ದನ್ನೆಲ್ಲ ನೋಡ್ಕೊಂಡ್ ಬಂದ್ವಿ. ಓ ಹೌದು, ಇವ್ರು ಮಾಡ್ತಾ ಇದಾರೆ. ಇವ್ರು ಕೂಡ ಒಬ್ರು ಯುವರಾಜ್ ಅಂತ IT ಕಂಪ್ನಿಯಿಂದ ಬಂದ್ ಮಾಡ್ತಾ ಇದ್ರು, ಅವರು ಮಾಡ್ತಾ ಇದಾರೆ ಅಂದ್ರೆ ನಾವ್ಯಾಕೆ ಮಾಡಬಾರ್ದು? ಇದಕ್ ಬೇಕಾಗಿರ್ತಕ್ಕಂಥ ಮೂಲ ಸಂಪನ್ಮೂಲಗಳು ನಮ್ಮ ಭಾಗದಲ್ಲಿ ಸಿಗುತ್ತಾ, ಅದಕ್ಕೆ ಕಚ್ಚಾ ಸಾಮಗ್ರಿಗಳು ಸಿಗುತ್ತಾ, ಎತ್ತುಗಳು ಸಿಗುತ್ತಾ, ಇದೆಲ್ಲ ಒಂದು ಕೂತ್ಕೊಂಡು ಯೋಚನೆ ಮಾಡಿದಾಗ ಇದೆಲ್ಲದನ್ನು ಸಿಗುತ್ತೆ ಅಂತ ಹೇಳಿ ನಮ್ಗೆ ಇನ್ನೊಂದು ಭಾಗದಲ್ಲಿ ಮಷಿನರಿಗಳಲ್ಲೂ ಕೂಡ ಎಣ್ಣೆನ ಮಾಡ್ಬೋದು ಅನ್ನೋಂಥದ್ದು ಗೊತ್ತಾಗಿ ಮಷಿನರಿಗಳು ಕೊಟೇಶನ್ ಇದೆಲ್ಲ ತಗೊಂತಾ ಇದ್ವಿ. ಸೊ ನಮ್ಮ ಮನಸ್ಥಿತಿ ನಾವು ಪರಿಸರ ಸ್ನೇಹಿಯಾಗಿ ಹೋಗ್ಬೇಕು ಅಂತಿದ್ದಿದ್ರಿಂದ ಎತ್ತಿನ ಗಾಣನ ಫೈನಲಿ 3 ಜನಕ್ಕೆ ಒಬ್ರಿಗೊಬ್ರು ಕನ್ವಿನ್ಸ್ ಮಾಡೋದ್ ಕಷ್ಟ ಇದೆ. ಇವತ್ತು ಗಂಡ ಹೆಂಡತಿಗ್ ಕನ್ವಿನ್ಸ್ ಮಾಡೋದ್ ಕಷ್ಟ ಇರುತ್ತೆ, ಹೆಂಡತಿಗ್ ಬಿದ್ದಿರೋ ವಿಚಾರ. ಸೊ ಅಂತದ್ರಲ್ಲಿ ನಾವು 3 ಜನನು ಒಬ್ರಿಗೊಬ್ರು ಕನ್ವಿನ್ಸ್ ಮಾಡ್ಕೊಂಡು ಎತ್ತಿನ ಗಾಣ ಅನ್ನೋದನ್ನ ಚೂಸ್ ಮಾಡಿದ್ವಿ. ಆ ಎತ್ತಿನ ಗಾಣದಲ್ಲಿ ಮಾಡಿದ್ರೆ ನಮಗೆ ತುಂಬಾ ಅಡ್ವಾಂಟೇಜ್ ಏನಪ್ಪಾ ಇತ್ತು ಅಂತಂದ್ರೆ, ಹಳ್ಳಿಗಳಲ್ಲೆಲ್ಲ ಯಾರು ಇವತ್ತು ನಾವು ಕೆಲಸನ ಅರಸ್ಕೊಂಡು ಪಟ್ಟಣಗಳಿಗೆ ಬರ್ತಾ ಇದ್ವಿ, ಅವ್ರಿಗೆ ಹಳ್ಳಿನಲ್ಲೇ ಕೆಲಸ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಊರ್ ಜನಕ್ಕೆ ಕೆಲಸ ಆಗುತ್ತೆ. ಎರಡನೇದು ಹಳ್ಳಿಯಿಂದ ವಲಸೆ ಹೋಗುವಂತವ್ರಿಗೂ ಕೆಲಸ ಸಿಗುತ್ತೆ. ಎರಡನೇ ತುಂಬಾ ಮುಖ್ಯವಾದ ವಿಷಯ, ಇವತ್ತು ತುಂಬಾ ಹೈಲಿ ನೆಗ್ಲೆಕ್ಟೆಡ್ ಟಾಪಿಕ್ ಏನಂತಂದ್ರೆ, ಇವತ್ತು ದೇಸಿ ಎತ್ತುಗಳಿಗೆ ಕೆಲಸ ಇಲ್ಲ. ದೇಸಿ ಹಸುಗಳನ್ನ ಅಟ್ಲೀಸ್ಟ್ ಹಾಲು ಕೊಡುತ್ತೆ ಅಂತ ಇಟ್ಕೊಂತಾರೆ. ಅದು ಹೋರಿಗಳು, ಆ ಎತ್ತುಗಳು ಮುಂಚೆ ಎಲ್ಲ ಉಳುಮೆಗೆ ಬಳಸ್ತಾ ಇದ್ರು. ಅದು ಇವತ್ತು ಅದಕ್ಕೆ ಎಲ್ಲಾ ಪರ್ಯಾಯವಾಗಿ ಟ್ರ್ಯಾಕ್ಟರ್ ಮೆಕ್ಯಾನೈಸೇಷನ್ ಗಳಾಗೋಗಿದೆ. ಅವುಗಳಿಗೆ ಕೆಲಸ ಇಲ್ಲ. ಕೆಲಸಗಳಿಲ್ಲ ಅಂತಂದ್ರೆ ಅದನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ
ಅದನ್ನ ಆ ಹತ್ತಿರದ ಗೋಶಾಲೆಗಳಿರ್ಬೋದು ಅಥವಾ ವಧಾಗಾರಗಳಿಗೆ ಕಟಿಂಗ್ ಗಳಿಗೆ ಕೊಡುವಂಥದ್ದು ಇರ್ಬೋದು. ಈ ತರ ತುಂಬಾ ಇದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾ ಇದಾರೆ. ಸೊ ಅದ್ರ ಸಂತತಿನೂ ಕೂಡ ಕಡಿಮೆ ಆಗ್ತಿದೆ. ಈ ಒಂದು ಕಾಯಕದ ಮೂಲಕ ಎತ್ತಿಗೂ ಕೂಡ ಒಂದು ಕೆಲಸ ಸಿಗುತ್ತೆ ಇದರಲ್ಲಿ ಅನ್ನೋದು ಒಂದು ಕೂಡ ಮುಖ್ಯವಾದ ಅಂಶ ಇತ್ತು. ಸೊ ಹಾಗಾಗಿ ಎತ್ತಿನಗಾಣ ಚೂಸ್ ಆಯ್ತು, ಎತ್ತುಗಳು ಅಂತ ಆಯ್ತು, ಹಳ್ಳಿಗಳಲ್ಲಿ ವಲಸೆ ತಡಿಬಹುದು ಅಂತ ಆಯ್ತು. ಇದೊಂದು ಎಷ್ಟು ಅಂಶಗಳನ್ನ ಇಟ್ಕೊಂಡು ನಾವು ಆಂಧ್ರದಲ್ಲೇ ಹೋಗಿ ಗಾಣ ಅವ್ರು ಯಾರು ಮಾಡಿಸ್ತಾ ಇದ್ರು ಅದೇ ಆಚಾರ ಹತ್ರ ಹೋಗಿ ಗಾಣನು ಕೂಡ ತಗೊಂಡ್ ಬಂದ್ವಿ. ಆಮೇಲೆ ನಮ್ಮ ಉದ್ದಿಮೆ, ನಾವು ಯಾರು ಧನಿಕರಲ್ಲ, ನಾವೆಲ್ಲರೂ ಮಿಡ್ಲ್ ಕ್ಲಾಸ್ ಇಂದಾನೆ ಬಂದವರು. EMI ಇದ್ದದ್ದು ಎಲ್ಲರಿಗೂ ಹೆಂಗಿರುತ್ತೆ ಅದೇ ಇರುತ್ತೆ, ನಮಗೂ ಕೂಡ ಕಮಿಟ್ಮೆಂಟ್ಸ್ ಇತ್ತು. ಸೊ ನಾವು ನಮ್ಮ ಉದ್ದಿಮೆನ ತುಂಬಾ ಕಡಿಮೆ ಖರ್ಚಲ್ಲಿ ಮಾಡ್ಬೇಕು ಅಂತ, ಯಾಕಂದ್ರೆ ಇದೆಲ್ಲ ನಾವು ಮಾಡ್ತಾ ಇದ್ದಿದ್ದು ಎಕ್ಸ್ಪೆರಿಮೆಂಟ್. ಅವತ್ತು 8 ವರ್ಷದ ಕೆಳಗೆ ಇದು ಎಕ್ಸ್ಪೆರಿಮೆಂಟ್ ತರ ಇತ್ತು. ಎತ್ತುಗಳು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದಾಗ ಸಂತೆಗಳಿಗೆಲ್ಲ ಹೋದ್ವಿ. ಅಲ್ಲೆಲ್ಲ 1-1.5 ಲಕ್ಷ ರೂಪಾಯಿ ಒಂದು ಜೊತೆ ಎತ್ತುಗಳಿಗೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅನುಭವ ಇದೆಯೋ ಗೊತ್ತಿಲ್ಲ, ನಮಗೂ ಆಶ್ಚರ್ಯ ಆಯ್ತು, ಏನಪ್ಪಾ ಇದು ಕಾರ್ಗಳಿಗಿಂತ ಕಾಸ್ಟ್ಲಿ ಅಲ್ಲ ಅಂತ ಹೇಳಿ. ಸೊ ಆಮೇಲೆ ಇದು ಇನ್ನು ಕಡಿಮೆ ವೆಚ್ಚದಲ್ಲಿ ಹೇಗ್ ಸಿಗುತ್ತೆ ಅಂತ ವಿಚಾರ ಮಾಡ್ತಿದ್ದಾಗ ಇದು ಈ ಗೋಶಾಲೆಗಳಲ್ಲಿ ಇರುತ್ತೆ, ಅಲ್ಲೋಗಿ ಅಡಾಪ್ಟ್ ಮಾಡಿಸ್ಕೋಬಹುದು, ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಹೋಗಿ ಗೋಶಾಲೆಗಳಿಗೆಲ್ಲ ಅರ್ಜಿ ಸಲ್ಲಿಸ್ತಾ ಬಂದ್ವಿ. ಮಾಲೂರು ಗೋಶಾಲೆನಲ್ಲಿ ನಾವು ಎತ್ತುಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಹೋಗಿ ಎತ್ತನ್ನ ತಗೊಂಡ್ ಬಂದ್ವಿ. ಅದಾದ್ಮೇಲೆ ಅದೇ ಟೈಮ್ಗೆ ನಮ್ಗೆ ಗಾಣನು ಕೂಡ ಬಂತು. ನಮಗೂ 3 ಜನಕ್ಕೂ ನಮ್ಗೆ ಎತ್ತುಗಳ ಬಗ್ಗೆ ಗಂಧನೇ ಗೊತ್ತಿಲ್ಲ. ಎತ್ತುಗಳು ಬಂದಾಗ ಅವುಗಳು ಅಲ್ಲಿ ನಿಂತಿದ್ರೆ ಒಂದು 10 ಮೀಟರ್ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಅವು ಆ ಕಣ್ಣನ್ನ ಇದ್ ಮಾಡೋದು, ಅವು ಆ ಭಯನೇ ಆಗೋದು ನಮ್ಗೆ ಅದು ನೋಡಿ. ಆಮೇಲೆ ಆ ಎತ್ತನ್ನ ನಮ್ಮ ಹಳ್ಳಿಯಗರ ಸಹಾಯದ ಮೂಲಕ ಅದನ್ನ ಎತ್ತನ್ನ ರೌಂಡ್ ಆಗಿ ಸುತ್ತಿಸ್ಬೇಕು, ಅದನ್ನು ಕೂಡ ಕಲ್ತ್ಕೊಂಡ್ವಿ ನಮ್ಮ ಹಳ್ಳಿಗರ ಸಹಾಯದಿಂದ. ಆಮೇಲೆ ಎಣ್ಣೆ ತೆಗಿಯೋದಕ್ಕೆ ಕಾಳುಗಳನ್ನೆಲ್ಲ ತರಿಸಿ ಶುರು ಮಾಡಿದ್ವಿ ಎಣ್ಣೆ ತೆಗಿಯಂತ ಕಾಯಕನ. ಆಗ ಮೊದಲನೇ ದಿನಗಳಲ್ಲಿ ಅದ್ರದ್ದು ಹದ ಗೊತ್ತಿಲ್ಲ ನಮ್ಗೆ. ಈಗ ಹೆಂಗೆ ನಾವ್ ಏನಾರು ಅಡ್ಗೆ ಮನೆಗೆ ಹೋಗ್ಬಿಟ್ರೆ ತಾಯಿ ಮಾಡ್ದಂಗ ರುಚಿಗೆ ನಾವು ಅಡ್ಗೆ ಮಾಡಕ್ಕೆ ಆಗಲ್ಲ ಮೊದಲನೇ ದಿನ, ಹಾಗೆ ಅದ್ರದ್ದೊಂದು ಹದ ಇರುತ್ತೆ. ಎಣ್ಣೆ ಯಾವ ಟೈಮಲ್ಲಿ ಅದು ನುರಿಬೇಕು, ಯಾವ ಟೈಮಲ್ಲಿ ಅದಕ್ಕೆ ನೀರ್ ಹಾಕ್ಬೇಕು, ಯಾವ ಟೈಮಲ್ಲಿ ಎಣ್ಣೆ ತೋಡ್ಕೋಬೇಕು, ಇದೆಲ್ಲ ಒಂದು ಕಲೆ. ಇದು ನಾನು ಹೇಳ್ತಾ ಇರೋದು ತುಂಬಾ ಒಂದು 10-15 ಸೆಕೆಂಡ್ ಅಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಅದು ಬಹಳಷ್ಟು ತಿಂಗಳುಗಳೇ ಕಾಲ ಹಿಡಿದಿದೆ ಆ ಹದ ಕಲ್ತ್ಕೊಳ್ಳೋದಕ್ಕೆ. ಆ ಹದನು ಕೂಡ ಕಲ್ತ್ಕೊಂಡ್ವಿ, ಎಣ್ಣೆನೂ ಕೂಡ ಬಂತು. ಈಗ ನೆಕ್ಸ್ಟ್ ಇರೋದು ಎಣ್ಣೆ ತೆಗೆದ್ವಿ, ನಮ್ಮ ಮನೆಗೆಲ್ಲ ತಗೊಂಡೋದ್ವಿ. ಮನೇಲಿ ಕೊಟ್ರೆ ಇದು ನಮ್ಗೆ ಬೇಡ, ಇದು ಎಣ್ಣೆ, ಇದು ಕಡ್ಲೆಕಾಯಿ ವಾಸನೆ ಬರ್ತಾ ಇದೆ ಅಂತ. ನಾವು ಇದೆಲ್ಲದನ್ನು ತಗೊಂಡೋಗಿ ಖಾದರ್ ಸರ್ ಹತ್ರ ಕೇಳೋದು, ಸರ್ ಹಿಂಗಂತವ್ರೆ ಮನೇಲಿ, ಏನ್ ಸರ್ ಇದು ಅಂತ. ಕಡ್ಲೆಕಾಯಿ ಎಣ್ಣೆ ಅರಿದ್ರೆ ಕಡ್ಲೆಕಾಯಿ ಸ್ಮೆಲ್ ಬರ್ದೇನೆ ಇನ್ಯಾವ ಸ್ಮೆಲ್ ಬರುತ್ತೆ, ಅದ್ಯಾವ್ದೋ ಮಿನರಲ್ ಆಯಿಲ್ ಅದು ಇದು ಮಿಕ್ಸ್ ಆಗಿರತ್ತೆ ಅಂತ ತಿಂತಾ ಇದ್ರೆ ಇದನ್ನ ತಿನ್ರಿ ಅಂತಂದ್ರು. ಸರಿ ಸರ್ ಆಯ್ತು ಅಂದ್ಬಿಟ್ಟು ಮನೆಗೆ ಹೋಗೋದು, ಹೇಳೋದು. ನಾವೊಂಥರ ಪೋಸ್ಟ್ ಮ್ಯಾನ್ ಜಾಬ್ ತರ, ನಾವು ಇಲ್ಲಿ ತಯಾರಿಸ್ಲೇಬೇಕು, ಅದ್ರ ಬಗ್ಗೆ ವಿಚಾರನೂ ಕಲ್ತ್ಕೋಬೇಕು, ಮನೇಲಿ ಹೇಳಿರೋ ಮಾಡ್ಕೋಬೇಕು. ಇದೆಲ್ಲ ಪರಿಹಾರ ಆಯ್ತು. ನೆಕ್ಸ್ಟ್ ಎಣ್ಣೆ ಒಂದು ಒಳ್ಳೆ ಕ್ವಾಂಟಿಟಿಲಿ ಸಿಗಕ್ ಶುರು ಆಯ್ತು. ಅದಾದ್ಮೇಲೆ ಅದನ್ನ ಮಾರ್ಕೆಟಿಗೆ ರಿಲೀಸ್ ಮಾಡ್ಬೇಕು. ಅವಾಗ ಕೂತ್ಕೊಂಡು ಎಲ್ಲ ಕಾಸ್ಟಿಂಗ್ ಎಲ್ಲ ಲೆಕ್ಕ ಮಾಡ್ತೀವಿ ಕೂತ್ಕೊಂಡು. ಇಲ್ಲೆಲ್ಲ ಲೆಕ್ಕ ಮಾಡಿ ನಮ್ಗೆ ಫೈನಲಿ ಇದನ್ನ ಏನಂತೀರ, 325 ರೂಪಾಯಿ ಮೊದಲನೇ ದಿನ ಎಣ್ಣೆ ಖರ್ಚು ಮಾರಾಟ ಮಾಡ್ಬೇಕು ಅಂತ ಬಂತು ನಮ್ ಕಾಸ್ಟಿಂಗ್ ಅಲ್ಲಿ. ಸೊ ಅವಾಗ ನಮ್ಗೆ ಕಾಫಿ ಡೇಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ದು ಮತ್ತೆ ಇಲ್ಲಿ ರಿಯಾಲಿಟಿಲಿ ಇವತ್ತು ನಮ್ಗೆ ಎಣ್ಣೆ ಖರ್ಚು ಬಂದಿದ್ದು ನೋಡಿದ್ರೆ ಜನ ಇದನ್ನ ತಗೊಂತಾರ, 4 ಪಟ್ಟಿದೆ. ಸೊ ಇಮ್ಯಾಜಿನೇಷನ್ ಬೇರೆ, ಸಿನಿಮಾ ನೋಡೋದೇ ಬೇರೆ, ಅದನ್ನ ನಾವು ಅನುಭವಿಸೋದೇ ಬೇರೆ. ಆ ರೀತಿಗೆ ಆಗೋಯ್ತು. 3 ದಿನ ಒಂಥರ ಸ್ಲೀಪ್ಲೆಸ್ ನೈಟ್ಗಳು. ಆಮೇಲೆ ಯಾಕಾರೋ ಏನಾದ್ರು ನಾವು ಕೆಲಸ ಬಿಟ್ಟು ಬಂದು ಏನಾದ್ರು ತಪ್ಪು ಮಾಡ್ಬಿಟ್ವ ಅನ್ನೋಂಥದ್ದು ಕೂಡ ಭಾಸ ಆಯ್ತು ಕೆಲವೊಂದು ಸಮಯದಲ್ಲಿ. ಆಮೇಲೆ ಮಹೇಶ್ ಇದ್ದವರು, ಸರಿ ಹೆಂಗು ಬಂದಿದೀವಿ, ಇದನ್ನ ರಿಲೀಸ್ ಮಾಡೋಣ ಮಾರ್ಕೆಟ್ಗೆ, ಏನಂತಾರೆ ಅವ್ರು ಹೇಳಿ, ಹೆಂಗು ನಾವು ಆಗುತ್ತೆ ಇಲ್ಲ ಆಗೋದಿಲ್ಲ, ಎರಡೇ ತಾನೇ ಆಗೋದು, ಇನ್ನು ಅದ್ರ ಮಧ್ಯೆ ಇನ್ಯಾವುದೂ ಇರೋದಿಲ್ಲ ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಒಂದು 15-20 ಜನ ಯಾರು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅವ್ರಗಳಿಗೆ ಈ ಎಣ್ಣೆಗಳನ್ನ ನಾವು ಕೊಟ್ಬಿಟ್ಟು ಬಂದ್ವಿ. ಆಮೇಲೆ ನಮ್ಮ ಸಂಸ್ಥೆದು ಹೆಸರಿಡಬೇಕು, ಇದೆಲ್ಲ ಇರುತ್ತಲ್ಲ ಕಂಪ್ನಿ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಾರೆ ಲೀಗಲ್ ರಿಕ್ವೈರ್ಮೆಂಟ್ಸ್, ಅದೆಲ್ಲ ಕೆಲಸದಲ್ಲಿ ತೊಡಗಿಸ್ಕೊಂಡ್ವಿ. ಆಮೇಲೆ ಸ್ನೇಹಿತರೊಬ್ರು ದೇಸಿರಿ ಅಂತ ಒಂದು ಹೆಸರನ್ನ ಕೊಟ್ರು. ದೇಸಿರಿ ಉತ್ತರ ಕರ್ನಾಟಕದವ್ರು, ಗುರುಪಾದ ಪೊಮ್ಮಟ್ಗಿ ಅಂತ. ಏನಪ್ಪಾ ದೇಸಿರಿ ಅಂತ ಕೇಳಿದ್ವಿ. ದೇಹ ಪ್ಲಸ್ ಸಿರಿ, ದೇಹದ ಸಿರಿತನವನ್ನು, ದೇಹದ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಇದು ಅಂತ ಹೇಳಿ ಈ ಹೆಸರಿಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬೆಳಿತೀರಾ ಅಂತ ಹೇಳಿ ಅವತ್ತು ಕೊಟ್ರು. ಅದನ್ನ ಇಟ್ಕೊಂಡು ಹೆಸರನ್ನ ದೇಸಿರಿ ಅಂತಾನೆ ನಾವು ಹೆಸರು ಇಟ್ಕೊಂಡಿದ್ವಿ. ಇವತ್ತು ಕೂಡ ಅದೇ ಹೆಸರಲ್ಲಿ ನಾವು ಮುಂದುವರಿಸ್ತಾ ಇದ್ವಿ. ಅದಾದ್ಮೇಲೆ ಇದೆಲ್ಲ ಆಗ್ತಾ ಒಂದೂವರೆ ತಿಂಗಳಾಯ್ತು. ಆ ಎಣ್ಣೆ ಬಳಸಿರ್ತಕ್ಕಂಥ ಸ್ನೇಹಿತರುಗಳು ಬಂದ್ರು.
ಏ ಈ ಎಣ್ಣೆನಲ್ಲಿ ಏನೋ ಒಂದು ಜಾದು ಇದೆ. ನನ್ಗೆ ಕೆಮ್ಮು ಬರ್ತಾ ಇತ್ತು, ನನ್ಗೆ ಈಗ ಕೆಮ್ಮು ಕಡಿಮೆ ಆಗಿದೆ ಬೇರೆ ಎಣ್ಣೆಗಳಲ್ಲಿ ಕರ್ದಿದ್ನ ತಿಂದ್ರೆ. ಸೊ ಕರಿದಿದ್ನ ನಾನು ತಿಂತಾನೆ ಇರ್ಲಿಲ್ಲ, ಬಿಟ್ಬಿಟ್ಟಿದೆ. ಇದ್ರಲ್ಲಿ ಬಜ್ಜಿ ತಿಂದೆ. ಈ ತರ ನನ್ಗೆ ಬಹಳಷ್ಟು ಆರೋಗ್ಯದಲ್ಲಿ ನನ್ಗೆ ಕೈ ಕಾಲು ನೋವು, ಮೂಳೆ ನೋವು, ಈ ಕೀಲ್ ನೋವು ಇತ್ತು, ಸ್ವಲ್ಪ ನನ್ಗೆ ಸುಧಾರಿಸ್ತಾ ಇದೆ ಅನಿಸ್ತದೆ. ಈ ಎಣ್ಣೆನಲ್ಲಿ ಏನೋ ಒಂದು ವಿಶೇಷ ಇದೆ. ನೀವು ದಯವಿಟ್ಟು ಇದನ್ನ ಇದ್ ಮಾಡಬೇಡಿ, ಏನು ನಿಲ್ಸಕ್ ಹೋಗ್ಬೇಡಿ. ಬೆಲೆ ಜಾಸ್ತಿ ಇದ್ರು ನಾವು ತಗೊಂತೀವಿ, ನಮ್ಮ ಬಳಗಗಳನ್ನ, ನಮ್ಮ ಸ್ನೇಹಿತರುಗಳಿಗೆ ನಾವು ಇದನ್ನ ವಿಚಾರನ ಮುಟ್ಟಿಸ್ತೀವಿ ಅಂತ ಹೇಳಿ ಅವತ್ತು ನಮ್ಗೆ ಹೇಳಿದ್ರು. ಅವತ್ತು ಒಂದು 15 ಜನ ಏನು ಗ್ರಾಹಕರುಗಳಿಗೆ ಕೊಟ್ಟಿದ್ವಿ. ಇವತ್ತಿನ ತನಕ ಆ 15 ಜನನೇ ಹೋಗಿ ಹೆಚ್ಚು ಕಡಿಮೆ ಒಂದು 30,000 ಜನಗಳನ್ನ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಸಂಸ್ಥೆನ ಒಂದು ಶುರು ಮಾಡಿದಾಗ ನಾವು ಅನ್ಕೊಂಡಿದ್ದು ಈ ಎಣ್ಣೆಗಳನ್ನ ಇವತ್ತು ಸಮಾಜದಲ್ಲಿ ತುಂಬಾ ಕಲಬೆರಕೆ ಆಗೋಗಿದೆ. ಈ ಎಣ್ಣೆಗಳನ್ನ ಯಾವುದೇ ಮಧ್ಯವರ್ತಿಗಳಿಗೆ, ಯಾವುದೇ ಅಂಗಡಿಗಳಿಗೆ, ಯಾವುದೇ ಆರ್ಗ್ಯಾನಿಕ್ ಶಾಪ್ಗಳಿಗೆ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ವಿ. ಅದೇ ಪ್ರಕಾರ ನಾವು ನೇರವಾಗಿ ಗ್ರಾಹಕರುಗಳಿಗೆ, ಅವ್ರು ಏನು ಒಂದು 30,000 ಜನನ ಕರ್ಕೊಂಡು ಬಂದ್ರು ಆ ನೇರವಾಗಿ ಅವ್ರಿಗೆ ಕೊಡ್ತೀವಿ. ಇವತ್ತು B2C ಅಂತ ಹೇಳ್ತೀವಿ, ಬಿಸ್ನೆಸ್ ಟು ಕಸ್ಟಮರ್ ಅಂತ. ಅದನ್ನ ಮಾಡೋದು ಈಸಿ ಇಲ್ಲ. ಅದ್ರ ಸಪ್ಲೈ ಚೈನು ಅದ್ರದೇ ಆದಂತ ತುಂಬಾ ದೊಡ್ಡ ಚಾಲೆಂಜ್ಗಳಿದೆ. ಅದನ್ನ ಈಗ ಈ ಅಮೆಝಾನ್, ಫ್ಲಿಪ್ಕಾರ್ಟ್ ತರ ದೊಡ್ಡ ದೊಡ್ಡ ಸಂಸ್ಥೆಗಳ ಮುಂದೆ ಒಬ್ಬ ಈ ಕೆಲಸಗಳನ್ನ ಮಾಡೋದು ಅಷ್ಟು ಈಸಿ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಟೈಮು, ರಿಸೋರ್ಸು, ಎನರ್ಜಿ, ಬೇಕಾಗಿರ್ತಕ್ಕಂಥ ಕಾಸ್ಟ್, ಇದೆಲ್ಲದನ್ನು ಕೂಡ ನಾವು ಮ್ಯಾನೇಜ್ ಮಾಡೋಣ ಅಂತೇಳಿ ನನಗೆ ಮಹೇಶ್ಗೆ ಸಪ್ಲೈ ಚೈನ್ ಅಲ್ಲೇ ತುಂಬಾ ಅನುಭವ ಇದ್ದಿದ್ದು. ಸೊ ನಾವೇ ಸಬ್ಜೆಕ್ಟ್ ತಗೊಂಡ್ವಿ. ಮೊದಲನೇ ದಿನಗಳಲ್ಲಿ ನಾವೇ ವೈಯಕ್ತಿಕವಾಗಿ ನಮ್ಮ 2 ವೀಲರ್ಗಳಲ್ಲಿ, ಕಾರ್ಗಳಲ್ಲಿ ತಗೊಂಡೋಗಿ ಕೊಟ್ಟು ಬರ್ತಾ ಇದ್ವಿ. ಯಾವ ತರ ಅನುಭವಗಳಿತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಜಯನಗರಕ್ಕೆ ಹೋಗಿರ್ತೀವಿ, ಡೆಲಿವರಿ ಕೊಟ್ಟು ಬರ್ತೀವಿ, ಮತ್ತೆ ಮಧ್ಯಾಹ್ನ ಯಾರ ಕರಿತೀವಿ ಅಂದ್ರೆ ಮತ್ತೆ ಜಯನಗರಕ್ಕೆ ಕೊಡ್ತಾ ಇದ್ವಿ. ಅಂದ್ರೆ ನಮ್ಗೆ ಆ ಸಪ್ಲೈ ಚೈನ್ ಅಲ್ಲಿ ಅನುಭವಗಳಿರ್ಲಿಲ್ಲ. ಅದೊಂದು ಬಟ್ ಆ ಒಂದೊಂದೇ ಅನುಭವಗಳು ನಮ್ಗೆ ಇವತ್ತು ಒಂದು ಕೂಡ ಹಾಕಿದೆ. ನಾವೊಂದು 3 ಜನ ಇದ್ದವರು ಒಂದು ಹಳ್ಳಿಗರ 2 ಸಹಾಯದ ಮೂಲಕ ಶುರು ಮಾಡಿದ್ದು ಇವತ್ತೊಂದು 100 ಜನಕ್ಕಿಂತ ಹೆಚ್ಚು ಟೀಮ್ ಕಟ್ಟಿದ್ವಿ. ಅವತ್ತು ಒಂದು 2 ಎತ್ತುಗಳು ನಮ್ಮ ಮಾಲೂರು ಗೋಶಾಲೆನಲ್ಲಿ ನಮ್ಗೆ ಕೊಟ್ಟಿದ್ದನ್ನ ತಗೊಂಡು ಬಂದು ಶುರು ಮಾಡಿದ್ದು. ಇವತ್ತು ಒಂದು 50 ಎತ್ತುಗಳಿದೆ. ಆ 50 ಎತ್ತುಗಳಲ್ಲಿ ಸುಮಾರು ಒಂದು 70% ಸ್ಲಾಟರ್ ಹೌಸ್ ಗಳಿಂದ ಹೋಗಿ ಗೋಶಾಲೆಗಳಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೆ. ಈ ಎತ್ತುಗಳ ವಿಶೇಷ ಹೇಳ್ಬೇಕು ಅಂತಂದ್ರೆ, ಆ ಎತ್ತುಗಳು ನೋಡಿ, ಅದನ್ನ ಕಡೆಗಣಿಸಿ ನಾವು ಗೋಶಾಲೆಗಳಿಗೆ ಅಥವಾ ಘಟಕರಿಗೆ ಕೊಡ್ತಾ ಇದ್ವಿ. ಆಮೇಲೆ 1-2 ವರ್ಷ ನಾವು ಕೆಲಸ ಮಾಡಿದಾಗ ಅನ್ಸ್ತು, ಈ ಎತ್ತುಗಳನ್ನ ನಾವು ಸಾಕ್ಬಿಡ್ತಾ ಇದೀವಿ ಅಂತ ನಾವು ಬೆನ್ ತಟ್ಕೊಂತ ಇದ್ವಿ. ಆಮೇಲೆ ನಮ್ಗೆ ಜ್ಞಾನೋದಯ ಆಗಿದೆ. ಏನಪ್ಪಾ ಅಂತಂದ್ರೆ, ಆ ಎತ್ತುಗಳನ್ನ ನಾವು ಸಾಕ್ತಾ ಇಲ್ಲ, ಆ ಎತ್ತುಗಳೇ ನಮ್ಮನ್ನ ಸಾಕ್ತಾ ಇದಾವೆ. ನಮ್ಮ ಇರ್ತಕ್ಕಂಥ ತಂಡನ ಪೂರ್ತಿ ಸಾಕ್ತಾ ಇದಾವೆ. ಮತ್ತೆ ನಮ್ಮ ಗ್ರಾಹಕರ ಆರೋಗ್ಯ ವೃದ್ಧಿ ಆಗೋದ್ರಲ್ಲಿ ಅವುಗಳೇ ನೇರವಾಗಿ ಕಾರಣೀಭೂತವಾಗಿದ್ದಾವೆ ಅನ್ನೋದು ನಮಗೆ ಜ್ಞಾನೋದಯ ಆಯ್ತು 2-3 ವರ್ಷದಲ್ಲಿ. ಅವತ್ತಿಂದ ಆ ಎತ್ತುಗಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡು, ಮುಂಚೆ ಏನ್ ನೋಡ್ಕೊತಿದ್ವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಾವು ಇವತ್ತು ಕೆಲಸನ ಮಾಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ಮೊದಲನೇ ಶಾಪ್ ತೆರೆದ್ವಿ, ನಾಗರಬಾವಿನಲ್ಲಿ. ಅಲ್ಲಿಂದ ಇವತ್ತು ಮೈಸೂರಿನಲ್ಲಿ ಒಂದು ಶಾಪ್ ಇದೆ, ಮತ್ತೆ KR ನಗರದಲ್ಲಿ ಒಂದು ಶಾಪ್ ಇದೆ. ಮತ್ತೆ ನಮ್ಮ ಘಟಕ KR ನಗರ ಅಡಗನಹಳ್ಳಿಲಿ ಶುರುವಾಗಿದ್ದು, ಅದೇ ರೀತಿ ನಮ್ಗೆ 1 ಗಾಣದಿಂದ ಶುರು ಮಾಡಿದ್ದು, ಇಲ್ಲೊಂದು 8 ಗಾಣಗಳು ಹಾಕಿದ್ವಿ. ಅದಾದ್ಮೇಲೆ ನಮ್ಗೆ ಅನ್ಸ್ತು ಒಂದೇ ಕಡೆ ಇದು ಯಾವ್ದು ಮಾಡಬಾರ್ದು ಅಂತ ಯೋಗೇಶ್ವರ ತೋಟದಲ್ಲಿ ಮಾಗಡಿ ಹತ್ರ ರಾಜನಪಾಳ್ಯ ಅಂತ ಹಳ್ಳಿ ಇದೆ, ಅಲ್ಲಿ ಕೂಡ ಒಂದು ಎಣ್ಣೆನ ತೆಗೆದ್ವಿ. ಅಲ್ಲೂ ಕೂಡ ಒಂದು 7 ಗಾಣ ಇದ್ವಿ. ಈಗ ಟೋಟಲ್ ಒಂದು 15 ಗಾಣಗಳಿದೆ. ಇದೆಲ್ಲ ಅದನ್ನು ಮಾಡ್ತಾ ಮಾಡ್ತಾ ಮೈಸೂರಿನಲ್ಲಿ ದಸರಾ ಎಕ್ಸಿಬಿಷನ್ ಅಲ್ಲಿ ಗಾಣ ಹಾಕಿ ಅಂತ ರಿಕ್ವೆಸ್ಟ್ ಬಂತು. ಅಲ್ಲೋಗಿ ಗಾಣ ಹಾಕಿದ್ವಿ. ಆ ಸಮಯದಲ್ಲಿ ಒಬ್ರು ಅಮೆರಿಕದಿಂದ ಒಬ್ರು ಮಹಿಳೆ ಮಮತಕ್ಕ ಅಂತ ಬಂದು ನಮಗ್ ಪರಿಚಯ ಆದ್ರು. ಅವರು ಈಗ ಹೆಚ್ಚು ಕಡಿಮೆ 3 ವರ್ಷದಿಂದ ನಮ್ ಜೊತೆ ಕೆಲಸ ಮಾಡ್ತಾ ಇದಾರೆ. ಈ ನಮ್ಮ ಎಣ್ಣೆಗಳನ್ನ ವಿದೇಶಕ್ಕೂ ಕೂಡ ತಗೊಂಡು ಹೋಗ್ತಾ ಇದಾರೆ. ರಫ್ತು ಕೂಡ ಆಗ್ತಾ ಇದೆ. ನಮ್ಮ ಭಾರತದಲ್ಲಿ ತಯಾರಾದಕ್ಕಂತ ಯಾವುದೋ ಒಂದು ಮೂಲೆಯಲ್ಲಿ ಹಳ್ಳಿನಲ್ಲಿ ತಯಾರಾದಕ್ಕಂತ ಎಣ್ಣೆ ರಫ್ತು ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಡಾಕ್ಟರ್ ಖಾದರ್ ಅವರ ಪೇಷಂಟ್ಗಳು ಖಾಲಿ ಹೊಟ್ಟೆನಲ್ಲಿ ಎಣ್ಣೆನ ಕುಡಿಯೋದಕ್ಕೆ, ಆಯಿಲ್ ಪುಲ್ಲಿಂಗ್ಗೆ ಖಾಲಿ ಹೊಟ್ಟೆನಲ್ಲಿ ಎಣ್ಣೆ ಕುಡಿಯೋದಕ್ಕೆ ಹೇಳ್ತಾರೆ. ಆ ಗ್ರಾಹಕರುಗಳು ನೇರವಾಗಿ ಬೇರೆ ಬೇರೆ ಭಾಗದಲ್ಲಿ ಸುಮಾರು ಒಂದು 25 ರಾಜ್ಯಗಳಲ್ಲಿ ನಮ್ಮ ಎಣ್ಣೆಗಳನ್ನ ತಗೊಂತಾರೆ. ಮೊದಲನೇ ದಿನಗಳಲ್ಲಿ ನಾವು ಎಣ್ಣೆಗಳನ್ನ ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡ್ಬಿಡ್ಬೇಕಿತ್ತು. ಖಾದರ್ ಸರ್ ಹತ್ರ ತಗೊಂಡೋದಾಗ, ಅಯ್ಯೋ ದಡ್ಡರ, ನೀವೆಲ್ಲ ಇಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡಿದ್ದು, ಎತ್ತಿನ ಗಾಣದಲ್ಲಿ ತೆಗೆದ ಎಣ್ಣೆನ ನೀವು ಸರಬರಾಜು ಮಾಡಕ್ ಕೊಟ್ಟಿದ್ದೀರಾ, ಇದೆಲ್ಲ ಒಳ್ಳೆ ಕೆಲಸ ಬಂದು ನೀವು ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಿದ್ರೆ ಎಲ್ಲ ಹಾಳಾಗೋಗುತ್ತೆ. ಅದ್ರಲ್ಲಿರೋ ನ್ಯಾನೋ ಪಾರ್ಟಿಕಲ್ಸ್ ರಿಯಾಕ್ಟ್ ಆಗಿ ನಿಮ್ಮ ದೇಹಕ್ಕೆ ಸೇರ್ಕೊಳ್ತದೆ. ದೇಹದಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನ ಹೀರ್ಕೊಳ್ಳಂತ ಭಾಗಗಳಿಗೆ ಹೋಗಿ ಅದು ಡೆಪಾಸಿಟ್ ಆಗಿ ನಾವು ಏನೇ ಆಹಾರ ತಿಂದ್ರು ಸೂಕ್ಷ್ಮ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಆಗದೆ ಇರೋಷ್ಟು ದೇಹ ವ್ಯತ್ಯಾಸ ಆಗುತ್ತೆ. ಸೊ ನೀವು ಪ್ಲಾಸ್ಟಿಕ್ ಬೇಡ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಈ ತರ ಗಾಜಿನ ಬಾಟ್ಲನ್ನ ಅವರು ಕ್ಲಿನಿಕ್ ಅಲ್ಲಿ ತರಿಸ್ತಾರೆ. ಅದನ್ನ ನಮ್ಗೆ ಫ್ರೀಯಾಗಿ ಕೊಟ್ಟು ಕಳ್ಸೋದು, ಕಂದು ಬಣ್ಣದ ಗಾಜಿನ ಬಾಟ್ಲು.
ಗಾಜಿನ ಬಾಟ್ಲು ರಿಯಾಕ್ಟ್ ಆಗಲ್ಲ ಲಿಕ್ವಿಡ್ ಜೊತೆ. ಎರಡನೇದು ಕಂದು ಬಣ್ಣ ಅಂದ್ರೆ ಫೋಟೋ ಕೆಮಿಕಲ್ ರಿಯಾಕ್ಷನ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಕಾದರ್ ಸರ್ನ ಇವತ್ತಿಗೂ ಕೂಡ ನೆನ್ಸ್ಕೊತೀವಿ. ಮೊದಲನೇ 3 ವರ್ಷ ನಮ್ಮ ಉದ್ದಿಮೆ ಶುರು ಆದಾಗ ನೀವು ಸೆಲ್ಫ್ ಸಸ್ಟೈನಬಲ್ ಆಗೋ ತನಕ ಕೂಡ ಬಾಟ್ಲನ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ ಬಾಟ್ಲನ್ನ ಕೊಟ್ರು. ಎರಡನೇ ಪದ್ಧತಿ, ಎಣ್ಣೆಗಳನ್ನ ಪ್ಯಾಕಿಂಗ್ ಮಾಡೋದಕ್ಕೆ ಈ ರೀತಿ ಸ್ಟೀಲ್ ಕಂಟೈನರ್ಗಳನ್ನ ಇಟ್ಕೊಂಡ್ವಿ. ಮುಂಚೆ ನಾವೆಲ್ಲ ಈಗ ಒಂದು 10-15 ವರ್ಷದ ಹಿಂದೆ ಹಾಲು ತಗೊಳ್ಬೇಕಾದ್ರೆ ನಾವ್ ಏನ್ ಮಾಡ್ತಿದ್ವಿ, ಹಾಲು ಮಾರೋರು ತಗೊಂಡ್ ಬಂದು ರೈತರು ಅವರ ಕ್ಯಾನ್ ಇಂದ ನಮ್ ಕ್ಯಾನ್ಗೆ ಅಳೆದು ಕೊಡೋರು. ಆ ರೀತಿ ನಾವು ಮಾಡೋಂತ ಕೆಲಸ ಪರಿಸರ ಸ್ನೇಹಿಯಾಗಿರ್ಬೇಕು, ಮತ್ತೆ ಆರೋಗ್ಯಪೂರ್ಣವಾಗೂ ಇರ್ಬೇಕು. ನಾವು ಕೊಡಂತ ಪದಾರ್ಥ ಈಗೇನೋ ನಾನ್ ಮಾಡ್ಬಿಟ್ಟೆ ಪರಿಸರನ ದೌರ್ಜನ್ಯ ಮಾಡ್ತೀನಿ ಅಥವಾ ಜನಗಳಿಗೆ ಅದರಿಂದ ಏನಾದ್ರು ಆಗ್ಲಿ, ಆ ತರ ಇರ್ಲಿಲ್ಲ ನಮ್ಮ ಸ್ಥಿತಿ. ಸೊ ಈ ರೀತಿ ಮಾಡಿದ್ವಿ. ಇಲ್ಲಿ ತನಕ ಒಂದು 8 ವರ್ಷ ಜರ್ನಿನಲ್ಲಿ ಸುಮಾರು ನಾವು ಪ್ಲಾಸ್ಟಿಕ್ನೇ ಪ್ಯಾಕಿಂಗ್ ಆಗಿ ಉಪಯೋಗಿಸಿದ್ರೆ ಸುಮಾರು ಒಂದು 9 ಟನ್ ಪ್ಲಾಸ್ಟಿಕ್ ನ ನಾವು ಭೂಮಿಗೆ ತರಬೇಕಿತ್ತು. ಸೊ ಅಷ್ಟು ಒಂದು ಚಿಕ್ಕ ಗುಡಿ ಕೈಗಾರಿಕೆ ಒಂದು ಸಂಕಲ್ಪ ಮಾಡಿದ್ರಿಂದ, ನಮ್ಮ ಗುರುಗಳ ಮಾರ್ಗದರ್ಶನದಿಂದ ಹೋಗಿದ್ರಿಂದ ಒಂದು 10 ಟನ್ ಪ್ಲಾಸ್ಟಿಕ್ ಉಳಿಯುತ್ತೆ ಅಂತಂದ್ರೆ, ನಾವೆಲ್ಲರೂ ಇವತ್ತು ಇಲ್ಲಿ ಕೂತಿರೋರು ಒಬ್ಬೊಬ್ರು ಒಂದು ಏನಾದ್ರು ಸಂಕಲ್ಪ ಮಾಡೋಣ. ನಾನು ಮಾರ್ಕೆಟ್ಗೆ ಹೋಗ್ಬೇಕಿದ್ರೆ ನಾನು ಪ್ಲಾಸ್ಟಿಕ್ ತಗೊಂಡೋಗಲ್ಲ, ನಾನು ಒಂದು ಬಟ್ಟೆ ಬ್ಯಾಗ್ ತಗೊಂಡೋಗ್ತೀನಿ, ಅಥವಾ ಬೇರೆ ಒಂದು ರೀಯೂಸಬಲ್ ಗಟ್ಟಿ ಬ್ಯಾಗ್ಗಳನ್ನ ತಗೊಂಡೋಗ್ತೀವಿ, ಇದರಲ್ಲಿ ಎಣದಿರ್ತಾರಲ್ಲ ವೈರಲ್ಲಿ, ಆ ತರದ್ದು ಯಾವ್ದಾರ ಒಂದು ಸಂಕಲ್ಪ ಮಾಡಿದ್ರೆ, ಎಲ್ಲರೂ ಕೈ ಜೋಡಿಸಿದ್ರೆ ಈ ಪ್ಲಾಸ್ಟಿಕ್ ಫ್ರೀ ಮೂವ್ಮೆಂಟ್ಗೆ ಎಷ್ಟು ನಾವು ಪ್ಲಾಸ್ಟಿಕ್ ಭೂಮಿಗೆ ಬರೋದನ್ನ ತಡಿಬಹುದು. ಸೊ ಮುಂಚೆ ಎಲ್ಲ ನಮ್ಗೆ ಅಂತ ಎಲ್ಲ ಒಂಥರ ಒಳ್ಳೆ ವಾತಾವರಣನ ನಮ್ಮ ಹಿರಿಯರು ಕೊಟ್ಟೋಗಿದ್ದಾರೆ. ಇದೇ ವಾತಾವರಣನ ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಬರುವ ಪೀಳಿಗೆ ಇದನ್ನ ಎಂಜಾಯ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ನಾವೆಲ್ಲ ಇದನ್ನ ಮಾಡೋಣ. ಮತ್ತೆ ಎತ್ತಿನ ಗಾಣದ ಒಂದು ವಿಶೇಷತೆ ಹೇಳ್ಬಿಡ್ಬೇಕು ಅಂದ್ರೆ, ಈ ಎತ್ತಿನ ಗಾಣದಲ್ಲಿ ಒಂದು ಸಾಮಾನ್ಯ ಒತ್ತಡ, ಸಾಮಾನ್ಯ ಉಷ್ಣ ಅಂತ ಹೇಳ್ತೀವಿ, NTP ಅಂತ, ನಾರ್ಮಲ್ ಟೆಂಪರೇಚರ್ ಅಟ್ ನಾರ್ಮಲ್ ಪ್ರೆಷರ್. ಈ ಕಂಡೀಷನ್ ಅಲ್ಲಿ ವರ್ಕ್ ಆಗೋದು ಇದೊಂದೇ ಪದ್ಧತಿ. ನಾವು ಸಾಮಾನ್ಯ ಒತ್ತಡ ಹಾಕ್ತಿವಿ, ಎತ್ತುಗಳು 1 ನಿಮಿಷಕ್ಕೆ 2 ಸುತ್ತು ಬರುತ್ತೆ, ನಿಧಾನಕ್ಕೆ ರೊಟೇಷನ್ ಆಗೋದ್ರಿಂದ ಇದರಲ್ಲಿ ಯಾವುದು ಹೀಟ್ ಆಗಲ್ಲ. ಈ ಹೀಟ್ ಆಗೋದಿಲ್ಲ ಅಂತಂದ್ರೆ, ಸೊ ಎಣ್ಣೆಗಳಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಸ್ ಇಟ್ ಈಸ್ ಇಂಟ್ಯಾಕ್ಟ್ ಆಗಿ ಉಳಿಯುತ್ತೆ. ಇದು ಉಳಿಯೋದ್ರಿಂದ ನಮ್ಮ ದೇಹಕ್ಕೆ ಎಲ್ಲ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಬರುತ್ತೆ. ಸೊ ನಮ್ಮ ಹಿಂದೆ ಹೇಗಿತ್ತು ಅಂತಂದ್ರೆ, ನಾವು ಪದಾರ್ಥಗಳನ್ನ ಅಲ್ಲೇ ಬೆಳಿಬೇಕು, ಅಲ್ಲೇ ಪರಿವರ್ತನೆ ಮಾಡ್ಬೇಕು, ಅಲ್ಲೇ ಬಳಸ್ಬೇಕು. ಉದಾಹರಣೆಗೆ ನಿಮ್ಮಲ್ಲಿ ತುಂಬಾ ಹಿರಿಯರು ಇದ್ದೀರಾ, ನಾವು ಎಣ್ಣೆ ಕಾಳುಗಳನ್ನ ಬೆಳೆದು ಗಾಣಿಗರ ಹತ್ರ ತಗೊಂಡೋಗ್ತಾ ಇದ್ವಿ, ಅದನ್ನ ಅಲ್ಲೇ ಆಡ್ಸ್ಕೊಂಡ್ ಬರ್ತಾ ಇದ್ವಿ, ಅವನಿಗೆ ಹಿಂಡಿ ಬಿಟ್ಬಿಡ್ತಾ ಇದ್ವಿ ಅಥವಾ ಸಣ್ಣ ಪುಟ್ಟ ಮೊತ್ತ ಕೊಡ್ತಾ ಇದ್ವಿ, ಮತ್ತೆ ತಗೊಂಡ್ ಬಂದು ನಾವು ಮಾಡ್ತೀವಿ. ಸೊ ಅಲ್ಲೇ ನೋಡಿ, ಅಲ್ಲೇ ಪರಿವರ್ತನೆ ಆಗ್ತಿತ್ತು ಕಣ್ ಮುಂದೆ. ಯಾವುದು ಕೂಡ ಕಲಬೆರಕೆ ಇದ್ಯಾವುದೂ ಇರ್ಲಿಲ್ಲ. ಸೊ ಇವತ್ ನೋಡಿದ್ರೆ ನಾವೆಲ್ಲರೂ ಬಂದು ಆಲಿವ್ ಆಯಿಲ್ ಅಂತ ಅಥವಾ ಬೇರೆ ಬೇರೆ ಎಣ್ಣೆ ತುಂಬಾ ಅದನ್ನ ಎಕ್ಸಾಟಿಕ್ ಆಗಿ ಪ್ರಮೋಟ್ ಮಾಡಿರೋದ್ರಿಂದ ಯಾವ್ದು, ಸೊ ಇದು ನಮ್ಗೆ ಒಳ್ಳೇದಲ್ಲ. ಯಾವ್ದು ಒಳ್ಳೇದು ಅಂತಂದ್ರೆ, ಆಯಾ ವಾತಾವರಣಕ್ಕೆ ತಕ್ಕಂತೆ ಯಾವ ಎಣ್ಣೆ ಕಾಳುಗಳು ನಾವು ಎಲ್ಲಿರ್ತೀವೋ ಆ ಪ್ರದೇಶದಲ್ಲಿ ಬೆಳಿತೀವೋ, ಆ ಮಣ್ಣಿನ ರಚನೆಗೆ ಯಾವ ಎಣ್ಣೆ ಕಾಳುಗಳನ್ನ ಬೆಳೆಯಕ್ಕಾಗುತ್ತೋ ಆ ಪದಾರ್ಥಗಳೇ ನಮಗೆ ಒಳ್ಳೆಯದು. ಸೊ ನಾವು ಬೇರೆ ಬೇರೆ ಭಾಗದ್ದು ಎಣ್ಣೆಗಳನ್ನ ಬಳಸೋದಕ್ಕಿಂತ ನಮ್ಮ ಭಾಗದಲ್ಲಿ ಯಾವ್ದಾವ್ದು ಎಣ್ಣೆ ಕಾಳುಗಳನ್ನ ಬೆಳೆಸ್ತಾ ಇದೀವಿ ಅವುಗಳು ನಮ್ಗೆ ಒಳ್ಳೇದು. ಇದನ್ನೆಷ್ಟು ಒಂದಿಷ್ಟು ನಾವು ಫಾಲೋ ಅಪ್ ಮಾಡೋಣ. ಫಾಲೋ ಅಪ್ ಮಾಡೋದ್ರಿಂದ ಒಂದು ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಈಗ ನಾವು ಯಾವ್ದೋ ಒಂದು, ಫಾರ್ ಎಕ್ಸಾಂಪಲ್ ನಾನು ಮತ್ತೆ ಕೃಷಿಗೆ ಬದುಕಿಗೆ ಬರ್ತೀನಿ. ಯಾವ್ದೋ ಒಂದು ಗಿಡ ತರಬೇಕು ಅಂದ್ರೆ, ಆ ಗಿಡ ಚೆನ್ನಾಗಿದೆಯಾ, ಒಳ್ಳೆ ಬೀಜದಿಂದ ತಂದು ಮಾಡಿದಾರ, ಈ ಸಸಿ ಮಾಡಿದಾರ, ಈ ರೀತಿ ಎಲ್ಲಾ ವಿಚಾರಿಸ್ತೀವಿ. ಬಟ್ ನಮ್ಮ ಆರೋಗ್ಯದಲ್ಲಿ ನಾವು ಒಳ್ಳೆ ತಿಂತಾ ಇದೀವಾ? ನಾವು ಒಳ್ಳೆ ತಿಂದ್ರೆ ತಾನೇ ನಮ್ಮ ಬರುವ ಪೀಳಿಗೆ, ನಮ್ಮ ಹುಟ್ಟುವಂತ ಮಕ್ಳುಗಳು ಚೆನ್ನಾಗಿ ದಷ್ಟಪುಷ್ಟವಾಗಿರ್ತವೆ. ಆ ಯೋಚನೆಗಳೇ ಇಲ್ಲ. ಇಲ್ಲಿ ಏನಾಗ್ತಿದೆ, ನಮ್ಮ ಒಂದು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರೋ ಯುಗದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಥಿಂಗ್ಸ್ನೇ ಮರ್ತಿದೀವಿ. ನಮ್ಮ ಮನಸ್ಸನ್ನ ಹತೋಟಿಗೆ ಇಟ್ಕೊಳಕ್ ಆಗ್ತಾ ಇಲ್ಲ, ನಮ್ಮ ಆರೋಗ್ಯ ಹತೋಟಿಗೆ ತರಕ್ ಆಗ್ತಾ ಇಲ್ಲ, ನಮ್ಮ ಪರಿಸರನು ಒಳ್ಳೇದಾಗಿ ನಾವು ಉಪಯೋಗಿಸ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಆರೋಗ್ಯ ಹೇಗ್ ಬರುತ್ತೆ? ಹುಟ್ಟಂತ ಮಕ್ಕಳು ಎಷ್ಟು ಚೆನ್ನಾಗಿ ಹುಟ್ಟುತ್ತಾರೆ? ಹುಟ್ಟತಕ್ಕಂತ ಮಕ್ಕಳಲ್ಲಿ 10% ಮಕ್ಕಳು ಬುದ್ಧಿಮಾಂದ್ಯರಾಗಿ ಹುಟ್ಟುತ್ತಾ ಇದಾರಂತೆ. ಹೇಗೆ ಇದು? ಈ 3 ಅಂಶಗಳು ತುಂಬಾ ಇಂಪಾರ್ಟೆಂಟ್. ನೀವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಇಂಪಾರ್ಟೆಂಟು, ನಾವು ಇರಂತ ಪರಿಸರ ಇಂಪಾರ್ಟೆಂಟ್, ನಾವು ತಿನ್ನಂತ ಆರೋಗ್ಯ, ಇದು ಅಂತೂ ಸಂಪೂರ್ಣ ಆರೋಗ್ಯ ಅಂತಂದ್ರೆ ಈ 3 ಕೂಡ ಇರಬೇಕು. ಈ 3ರಲ್ಲಿ ಯಾವ್ದೋ ಒಂದು ಫೇಲ್ ಆಯ್ತು ಅಂದ್ರೆ ವಿ ಆರ್ ಫೇಲ್ಡ್. ಸೊ ಈಗ ನಾನು ನಿಮ್ಮ ವಿವೇಚನೆಗೆ ಬಿಟ್ಬಿಡ್ತೀನಿ ಇದನ್ನ. ನಾವು ಈ 3ರಲ್ಲಿ ಯಾವ್ದ್ರಲ್ಲಿ ಸರಿ ಇಲ್ಲ. ಸೊ ದ ಥಿಂಗ್ಸ್ ವಿಲ್ ಬಿ ಮಲ್ಟಿಪ್ಲೈಡ್ ಬೈ 0. ಯಾವುದೇ ಇದ್ರನ್ನ 0ನಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಹೆಂಗಾಗ್ತೀವಿ ಹಂಗೆ. ಸೊ ಈ 3 ಕೂಡ ಬರೋ ದಿನಗಳಲ್ಲಿ ಅಥವಾ ಇವತ್ತಿಂದ, ಈ ಕ್ಷಣದಿಂದನೇ ನಾವು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೋಣ.
ಈ ಮೂರರಲ್ಲಿ ಈಗ ಉದಾಹರಣೆಗೆ ನನ್ನ ವೀಕ್ನೆಸ್ ಏನಂದ್ರೆ ನಾನು ಧ್ಯಾನ ಮಾಡ್ತಾ ಇಲ್ಲ, ನಾನು ಶುರು ಮಾಡಬೇಕು, ನನ್ನ ಮನಸ್ಸನ್ನ ಹತೋಟಿಗೆ ತಗೊಳಕ್ ಶುರು ಮಾಡಬೇಕು, ಅದ್ರಲ್ಲಿ ನಾನು ವೀಕ್ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇನ್ನೊಬ್ರು, ನಾನು ಒಳ್ಳೆ ಪದಾರ್ಥಗಳನ್ನ ಬಳಸ್ತಾ ಇಲ್ಲ, ಇನ್ಮೇಲೆ ಬಳಸಕ್ ಶುರು ಮಾಡಬೇಕು. ಇನ್ನೊಬ್ರು, ನಮ್ಮ ಪರಿಸರಕ್ಕೆ ನಾನು ದೌರ್ಜನ್ಯ ಮಾಡ್ತಾ ಇದ್ದೀನಿ, ಪ್ಲಾಸ್ಟಿಕ್ ಎಸಿತಾ ಇದ್ದೀನಿ, ಅಥವಾ ನಾನು ಏನೋ ಒಂದು ಇನ್ನೂ ಮಾಡ್ಬೋದು. ಸೊ ಈ ಮೂರನ್ನು ಕೂಡ ನಮ್ಮ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಂಡು ಬರೋ ದಿನಗಳಲ್ಲಿ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳೋಣ. ಮತ್ತೆ ನಮಗೆ ಆದಂತ ಒಂದು ಜ್ಞಾನೋದಯವನ್ನ ನಮ್ಮ ಸ್ನೇಹಿತರು, ನಮ್ಮ ಬಳಗಗಳಿಗೆ ತಿಳಿಸ್ತಾ ಬರೋಣ. ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ಕೃಷಿ ಬದುಕನ್ನ ಕಟ್ ಮಾಡದೆ ನಮ್ಮ ನಮ್ಮ ನಮಗೆ ಬೇಕಾಗಿರ್ತಕ್ಕಂಥ ಮನೆಗೆ ಬೇಕಾಗಿರ್ತಕ್ಕಂಥ ಹಣ್ಣುಗಳನ್ನ ನಮ್ಮ ತೋಟದಲ್ಲೇ ಬೆಳ್ಕಂತೀವಿ. ಒಂದಿಷ್ಟು ಕಮರ್ಷಿಯಲ್ ಕ್ರಾಪ್ಸ್ಗಳು ಇದೆ, ಸ್ಪೈಸಸ್ಗಳು ಬೆಳ್ಕಂತೀವಿ. ಇನ್ನು 100% ನಾವು ಮೀಟ್ ಮಾಡಕ್ ಆಗಿಲ್ಲ, ಬೇಕಾಗಿರ್ತಕ್ಕಂಥ ಒಂದಿಷ್ಟು ತರಕಾರಿಗಳು, ಸೊಪ್ಪುಗಳು ಇದೆಲ್ಲ ಬೆಳ್ಕೊಳಕ್ ಶುರು ಮಾಡಿಲ್ಲ, ಅದನ್ನು ಕೂಡ ಬೆಳ್ಕತ್ತಾ ಇದ್ವಿ. ಇನ್ನ ಒಂದು ವಿಶೇಷ ಏನಂದ್ರೆ, ನನ್ನ ಹೆಂಡತಿನೂ ಕೂಡ ಕೆಲಸ ಮಾಡ್ತಾರೆ IT ಕಂಪ್ನಿನಲ್ಲಿ. 7 ವರ್ಷ ನಾವು ಉದ್ದಿಮೆ ಶುರು ಮಾಡಿ 7 ವರ್ಷ ಬೆಂಗಳೂರಿನಲ್ಲಿ ಆಕೆ ಅಲ್ಲಿಂದ ನನಗೆ ಸಪೋರ್ಟ್ ಮಾಡಿದ್ರು. ಈಗ ಕಳೆದ ವರ್ಷ ಅವರು ಕೂಡ ಬೆಂಗಳೂರಿನಿಂದ KR ನಗರಕ್ಕೆ ಬಂದಿದ್ದಾರೆ. ಮಗನು ಇದ್ದಾರೆ, ಮಗಳು ಕೂಡ ಆದ್ಲು. ನಾವು ಇತ್ತೀಚೆಗೆ ಮಗಳ ಹೆಸರು ಕೃಷಿ ಅಂತಾನೆ ಕೂಡ ನಾಮಕರಣ ಮಾಡಿದ್ವಿ. ಸೊ ತುಂಬಾ ನನಗೆ ಈ ಒಂದು ಹೊಸ ಜಗತ್ತು, ಈ ಕೃಷಿ ಜಗತ್ತು ಮತ್ತೆ ನನಗೆ ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಜಗತ್ತು ತುಂಬಾ ಒಳ್ಳೆಯ ಒಂದು ಏಳಿಗೆಯನ್ನ ಕೊಟ್ಟಿದೆ. ನಿಮ್ಮ ತಂಡದಲ್ಲಿ ಯಾರಾದ್ರೂ ನಮ್ಮ ತೋಟಕ್ಕೆ ಬಂದು ವಿಸಿಟ್ ಮಾಡ್ತೀರಾ? ನಮ್ಮ 2ನೇ ಘಟಕ ಮಾಗಡಿನಲ್ಲಿದೆ, ಅಲ್ಲಾದ್ರೂ ನಿಮ್ಗೆ ಬೆಂಗಳೂರಿಗೆ ಹತ್ರ ಆಗುತ್ತೆ, ಅಲ್ಲಾದ್ರೂ ವಿಸಿಟ್ ಮಾಡಿ, ಅಥವಾ ನಮ್ಮ KR ನಗರ ಘಟಕಕ್ಕಾದ್ರೂ ಬನ್ನಿ. ನಿಮ್ಗಳಿಂದ ನಾನು ಒಂದಿಷ್ಟು ಕಲಿತೀನಿ. ನಮ್ಮಲ್ಲಿ ಮಾಡಿರೋಂಥ ಒಳ್ಳೆ ಕೆಲಸಗಳು ನೀವು ಏನಾದ್ರೂ ಚೆನ್ನಾಗಿ ಅನಿಸ್ತಾರೆ, ನೀವು ಪ್ರಾಕ್ಟೀಸ್ ಮಾಡಿ. ಎಲ್ಲರೂ ಕೂಡ ಒಂದು ಒಳ್ಳೆ ಭದ್ರ ಸಮಾಜವನ್ನು ಕಟ್ಟೋಣ. ಇನ್ನೊಂದೇ ಒಂದು ಅಂಶ ಹೇಳ್ಬಿಡ್ತೀನಿ, ಎಣ್ಣೆ, ಬೆಣ್ಣೆ, ತುಪ್ಪ ಇವುಗಳು ತುಂಬಾ ಚೆನ್ನಾಗಿರ್ಬೇಕು. ಇದು ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ದೇಹ ರಚನೆ ಆಗಿರೋದು 80% ಫ್ಯಾಟ್ ಇಂದ. ಒಳ್ಳೆ ಫ್ಯಾಟ್ ಇದ್ರೆ ಒಳ್ಳೆ ಬಾಡಿ ಆಗುತ್ತೆ, ಒಳ್ಳೆ ದೇಹ ಬೆಳೆಯುತ್ತೆ. ನಮ್ಗೆ ಹುಟ್ಟಂತ ಮಕ್ಕಳು ಕೂಡ ಎಗ್ಸ್ ಮತ್ತೆ ಸ್ಪರ್ಮ್ಸ್ ಎರಡೂನು ಒಳ್ಳೇದಾಗಿದ್ರೆ ಮಾತ್ರ ಒಳ್ಳೆ ಮಕ್ಕಳುಗಳು ಬರೋದಕ್ಕೆ ಸಾಧ್ಯ. ಇದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ, ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಗುರುಜಿ, ಯಾವ್ದಾದ್ರು ಏನಾದ್ರು ಪ್ರಶ್ನೆಗಳಿದ್ರೆ ಅದನ್ನ ಉತ್ತರ ಕೊಡೋ ಪ್ರಯತ್ನ ಮಾಡ್ತೇನೆ ಗುರುಜಿ. ಥ್ಯಾಂಕ್ ಯು ನವೀನ್ ಸರ್, ಥ್ಯಾಂಕ್ ಯು so much.